ನಮಸ್ಕಾರ, ಸಿಟಿವಿಗೆ ಸ್ವಾಗತ. ನಾನು ನಿಮ್ಮ ಕಾಮಾಕ್ಷಿ ಶಶಿಧರ್. ಇವತ್ತಿನ ಸಿಟಿವಿಯಲ್ಲಿ ಒಂದು ಸ್ಪೆಷಲ್ ಪ್ರೋಗ್ರಾಮ್ ಆದ್ರೆ ನಡೀತಾ ಇದೆ. ಏನ್ ಸ್ಪೆಷಲ್ ಪ್ರೋಗ್ರಾಮು ಅಂತ ಹೇಳಿದ್ರೆ, ಒಬ್ಬರ ಗೆಸ್ಟ್ ಆದ್ರೆ ನಮ್ಮ ಚಾನಲ್ಗೆ ಬಂದಿದ್ದಾರೆ. ಸೊ ಯಾರ ಗೆಸ್ಟ್, ಏನ್ ಇವತ್ತಿನ ಎಪಿಸೋಡ್ ಅಲ್ಲಿ ವಿವರಣೆಗಳನ್ನೋದನ್ನ ನಿಮ್ಗೆ ಇಂಟ್ರೊಡಕ್ಷನ್ ಅಲ್ಲಿ ತಿಳಿಸ್ತಾ ಇದ್ದೀನಿ. ಸೊ ಏನಂತಂದ್ರೆ, ಇವತ್ತಿನ ಸ್ಪೆಷಲ್ ಗೆಸ್ಟ್ ಬಂದು ಅಘೋರಿ ತಾಂತ್ರಿಕ್ ಅಮರ್ನಾಥ್ ಕಾಳ್ ರುದ್ರನಾಥ್ ಕಾಳ್ ಭೈರವ್ ಅಕ್ಷಾನಂದ್ ಬ್ರಹ್ಮಾಸ್ತ್ರ ಗುರೂಜಿ ಅವರೇ ನಮ್ಮ ಅಮರ್ನಾಥ್ ಗುರೂಜಿ ಅವರು. ಅಮರ್ನಾಥ್ ಗುರೂಜಿ ಅವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸೋಣ. ಸ್ವಾಗತ ಗುರೂಜಿ. ನಮಸ್ತೆ. ನಮಸ್ತೆ. ಸೊ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಬಂದಿರೋದು ನಮ್ಮೆಲ್ಲರಿಗೂ ಸಹ ಖುಷಿ ಕೊಟ್ಟಿರುವಂತಹ ವಿಚಾರ. ಸೊ ಇವತ್ತೇನು ಅಂತಂದ್ರೆ, ಈ ಒಂದು ಅಮರ್ನಾಥ್ ಗುರೂಜಿ ಅವರು ಫೇಮಸ್ ಎಲ್ಲದಕ್ಕೂ, ಯಾವ ಯಾವ ವಿದ್ಯೆಗಳಿಗೆ ಅಂತಂದ್ರೆ ಆಲ್ಮೋಸ್ಟ್ ಎಲ್ಲಾ ವಿದ್ಯೆಗಳನ್ನ ಇವರು ಕವರ್ ಮಾಡ್ತಾರೆ. ತುಂಬಾ ಸ್ಪೆಷಲಿಸ್ಟ್ ಅಂದ್ರೆ ತಾಂತ್ರಿಕ ವಿದ್ಯೆಗಳು. ತಾಂತ್ರಿಕ ವಿದ್ಯೆಯಲ್ಲಿ ಬಹುಶಃ ಗುರೂಜಿ ಅವರು ಅದರಲ್ಲಿ ಪಳಗ್ ಬಿಟ್ಟಿದ್ದಾರೆ ಅಂದ್ರೆ ಬಹುಶಃ ಎರಡು ಮಾತಿಲ್ಲ. ಸೊ ಈ ತಾಂತ್ರಿಕ ವಿದ್ಯೆಗಳಿಂದ ನಮ್ಮ ಒಂದು ಜೀವನದಲ್ಲಿ ಸಾಕಷ್ಟು ಒಂದು ಪರಿಣಾಮಗಳನ್ನ ಬೀಳುತ್ತೆ. ಹಾಗೆ ನಮ್ಮ ದೈನಂದಿನ ಜೀವನದಲ್ಲಿ ಎಷ್ಟೋ ಸಮಸ್ಯೆಗಳಿಗೆ ತಾಂತ್ರಿಕ ವಿದ್ಯೆಗಳಲ್ಲಿ ಪರಿಹಾರ ಇವತ್ತು ಇದೆ, ಆವತ್ತಿನಿಂದ ಇವತ್ತುವರೆಗೂ ನಡೀತಾನೆ ಇದೆ. ಸೊ ಇವತ್ತಿನ ನಮ್ಮ ಒಂದು ಈ ಎಪಿಸೋಡ್ ಅಲ್ಲಿ ಗುರೂಜಿಯವರ ಮುಖಾಂತರ ತಿಳ್ಕೊಳ್ಳೋಣ ಯಾವ ವಿಷಯ ಅಂತ ಹೇಳಿದ್ರೆ ವ್ಯಾಪಾರ. ಯಾಕಂದ್ರೆ ಪ್ರತಿಯೊಬ್ಬರು ಇವತ್ತು ಸಾಕಷ್ಟು ಜನರು ಜೀವನ ನಡೆಸ್ತಾ ಇರೋದು ವ್ಯಾಪಾರದಿಂದಲೇ. ಸೊ ವ್ಯಾಪಾರದಲ್ಲಿ ಏನೆಲ್ಲ ವ್ಯತ್ಯಾಸವಾಗುತ್ತೆ, ಯಾವಾಗ ನಾವು ಸಕ್ಸಸ್ ಆಗ್ತೀವಿ ವ್ಯಾಪಾರದಲ್ಲಿ ಬರುವಂತಹ ಒಂದು ಅಡೆತಡೆಗಳೇನು, ಗ್ರಾಹಕರ ಯಾಕೆ ಒಂದೊಂದು ಸಲ ಕಮ್ಮಿ ಆಗ್ತಾರೆ, ಇದ್ದಕ್ಕಿದ್ದಂಗೆ ಬಿಸ್ನೆಸ್ ತುಂಬಾ ಯಾಕೆ ಡೌನ್ ಫಾಲ್ ಆಗುತ್ತೆ, ಸಾಕಷ್ಟು ಕಾರಣಗಳಿರುತ್ತೆ. ಸಕ್ಸಸ್ ಆಗೋದಕ್ಕೆ ಎಷ್ಟು ಕಾರಣಗಳಿರುತ್ತೋ ಫೈಲ್ಯೂರ್ ಆಗೋದಕ್ಕೂ ಸಹ ಅಷ್ಟೇ ಕಾರಣಗಳಿರುತ್ತೆ. ಹಾಗಾದ್ರೆ ಯಶಸ್ಸಿಗೆ ಕಾರಣಗಳಿದ್ಮೇಲೆ ಫೈಲ್ಯೂರ್ ಆಗ್ತಾ ಇದೀವಿ ಅಂದ್ರೆ ಅದಕ್ಕೆ ರೀಸನ್ ತಿಳ್ಕೊಂಡು ಮತ್ತೆ ಸಕ್ಸಸ್ ಆಗೋದು ಎಲ್ಲರ ಒಂದು ಆಸೆ, ಆಕಾಂಕ್ಷೆ ಅಲ್ವಾ? ಸೊ ಆ ಒಂದು ವಿಫಲತೆಗೆ ಕಾರಣಗಳೇನು, ಏನೆಲ್ಲ ಒಂದು ಪರಿಹಾರಗಳಿರುತ್ತೆ ಅನ್ನೋದು ನಮ್ಮ ಅಮರ್ನಾಥ್ ಗುರೂಜಿ ಒಂದು ವರ್ಡ್ಸ್ ಅಲ್ಲಿ ಇವತ್ತು ತಿಳ್ಕೊಂಡ್ಬಿಡೋಣ. ಹೇಳ್ತೀರಾ ಗುರೂಜಿ? ಖಂಡಿತ. ಸೊ ಹ್ಯಾಪಿ. ಸೊ ನಾವಿವತ್ತು ಏನಂತಂದ್ರೆ ವ್ಯಾಪಾರದ ಬಗ್ಗೆ ಬಂದಾಗ ಗುರೂಜಿ, ಸಾಕಷ್ಟು ವ್ಯಾಪಾರದಲ್ಲಿ ಎಲ್ಲ ನಡೀತಾ ಇರತ್ತೆ. ಒಂದೊಂದ್ಸಲ ಏನು ಅಂತಂದ್ರೆ ಗ್ರಾಹಕರು ಚೆನ್ನಾಗಿ ಬರ್ತಾ ಇರ್ತಾರೆ, ಇದ್ದಕ್ಕಿದ್ದಂಗೆ ತುಂಬಾ ಡೌನ್ ಫಾಲ್ ಆಗೋಗ್ಬಿಡುತ್ತೆ, ಗ್ರಾಹಕರು ತುಂಬಾ ಕಮ್ಮಿ ಆಗ್ಬಿಡ್ತಾರೆ. ಸೊ ಲೆವೆಲ್ಗೆ ಬರುತ್ತೆ ಅಂದ್ರೆ 0 ಲೆವೆಲ್ಗೆ ಬರುತ್ತೆ. ಸೊ ಯಾಕೆ ಈ ತರ ಗ್ರಾಹಕರ ವೇರಿಯೇಷನ್ ಆಗುತ್ತೆ ಬಿಸ್ನೆಸ್ ಅಲ್ಲಿ? ಇಲ್ಲಿ ನಮಗೆ ಒಂದು ಬಹಳ ಮುಖ್ಯವಾದ ವಿಚಾರ ಕಣ್ದೃಷ್ಟಿ. ಮೊಟ್ಟ ಮೊದಲನೆಯ ಒಂದು ವಿಚಾರ ಕಣ್ದೃಷ್ಟಿ. ಯಾವ ವ್ಯಾಪಾರ ಚೆನ್ನಾಗಿ ನಡೀತಾ ಇರುತ್ತೋ, ಸಡನ್ನಾಗಿ ಬಿದ್ದೋಯ್ತು ಅಥವಾ ಸಡನ್ನಾಗಿ ನಿಂತೋಯ್ತು ಅಂದರೆ ಕಣ್ದೃಷ್ಟಿ. ಈಗ ನಮಗೆಲ್ಲ ಮಾಮೂಲಿಯಾಗಿ ಮನೆಯಲ್ಲಿ ಮಕ್ಕಳಿಗೆ ದೃಷ್ಟಿ ಆಗ್ತಾ ಇರುತ್ತೆ, ದೊಡ್ಡವ್ರಿಗೂ ದೃಷ್ಟಿ ಆಗ್ತಾ ಇರುತ್ತೆ. ಅದೇ ರೀತಿ ವ್ಯಾಪಾರಕ್ಕೂ ದೃಷ್ಟಿ ಆಗುತ್ತೆ. ಬಂದಂಥವರಲ್ಲೇ ಯಾವುದಾದ್ರು ಒಂದು ದುಷ್ಟ ಕಣ್ಣು, ಅಂದರೆ ದುಷ್ಟ ಕಣ್ಣಂದರೆ ಎಲ್ರದ್ದು ಸಾಮಾನ್ಯವಾದ ಮಾಮೂಲಿ ಕಣ್ಣೆ. ಆದರೆ ಆ ನೋಡಬೇಕಾದ್ರೆ ಆ ನೋಟ ನೋಡೋವಂಥ ಒಂದು ಸಮಯದಲ್ಲಿ ಅವರಲ್ಲಿ ಇರುವಂಥ ಮನೋಭಾವನೆ ಕಂಪ್ಲೀಟಾಗಿ ಬದಲಾಯಿಸ್ಬಿಡುತ್ತೆ. ಈ ರೀತಿ ಆದಾಗ ಭಾಳಷ್ಟು ಜನಕ್ಕೆ ಅರ್ಥ ಆಗದೆ ಏನೇನೋ ಮಾಡಿಬಿಡ್ತಾರೆ, ಏನೇನೋ ಬದಲಾಯಿಸ್ಬಿಡ್ತಾರೆ. ಮತ್ತೆ ನೋಡಿದ್ರೆ ಏನೆಲ್ಲ ಮಾಡಿದ್ರೂ ಕೂಡ ಸರಿ ಹೋಗಿರಲ್ಲ. ಇದು ಮೊಟ್ಟ ಮೊದಲ ಒಂದು ವಿಚಾರ. ಏನಪ್ಪ ಅಂದರೆ ಆ ರೀತಿ ಏನಾದರೂ ಆಗ್ತಿದ್ರೆ ಅದು ಕಣ್ದೃಷ್ಟಿ. ಇನ್ನು ಸಾಕಷ್ಟು ಕಾರಣಗಳಿದ್ದಾವೆ. ಹೇಳ್ತಾ ಹೋದರೆ ಒಂದು ಯಾವುದೋ ಒಂದು ಯಂತ್ರನೋ ಅಥವಾ ವ್ಯಾಪಾರಕ್ಕೆ ಸಂಬಂಧಪಟ್ಟು ಯಾವುದೋ ಒಂದು ಕ್ರಿಯೆ ಮಾಡಿಸಿರ್ತೀರ ನೀವು, ಅದರ ಒಂದು ಟೈಮ್ ಎಕ್ಸ್ಪೈರಿ ಆಗಿಬಿಟ್ರೂ ಕೂಡ ಇದೇ ರೀತಿ ಆಗೋವಂಥ ಸಾಧ್ಯತೆ ಇರುತ್ತೆ. ಆಯಿತಾ? ಅದರ ಒಂದು ಟೈಮ್ ಎಕ್ಸ್ಪೈರ್ ಆಗೋಯ್ತು, ಆದರೆ ನೀವೇನು ಮಾಡ್ತೀರಾ, ಅದಕ್ಕೆ ಕಡ್ಡಿ ಹಚ್ತಾ ಇರ್ತೀರ, ಅದನ್ನೇ ತಿರುಗಿಸ್ತಾ ಇರ್ತೀರ, ಅದನ್ನೇ ಮಾಡ್ತಾ ಇರ್ತೀರ. ಒಂದು ಅಥವಾ ಆ ಥರ ಒಂದು ಯಂತ್ರನೋ ಮಂತ್ರನೋ ತಂತ್ರನೋ ಏನೋ ಒಂದು ಮಾಡಿಕೊಟ್ಟಿರ್ತಾರೆ, ಅವ್ರ ಹತ್ರ ನೀವು ಪದೇ ಪದೇ ಹೋಗ್ತಿರ್ತೀರ, ಆದರೂ ವ್ಯಾಪಾರ ಡೆವಲಪ್ಮೆಂಟ್ ಆಗೋದಿಲ್ಲ ಅಂದರೆ ನಿಮ್ಮ ಒಂದು ದಶ ಭುಕ್ತಿ, ಪಾರ್ಯಾಂತರ ಭುಕ್ತಿ ಈ ಥರದ್ದೇನಾದರೂ ಬದಲಾಗಿ ಗ್ರಹಚಾರ ಬದಲಾದಾಗ ಕೂಡ ಈ ರೀತಿ ಆಗೋದಕ್ಕೆ ಸಾಧ್ಯತೆ ಇರುತ್ತೆ. ಈ ರೀತಿ ನಾವು ಏನು ಮಾಡ್ತೀವಿ ಅಂದರೆ ಎಲ್ಲ ಥರ ಪ್ರಶ್ನೆ ನೋಡ್ಕೊತೀವಿ. ಮುಖ್ಯವಾಗಿ ನಿಧಾನವಾಗಿ ಕೂತ್ಕೊಂಡು ಅವರ ಒಂದು ಆಗು ಹೋಗುಗಳು ಏನು, ಯಾಕೆ ಹಿಂಗಾಯಿತು ಎಲ್ಲ ಚೆಕಪ್ ಮಾಡಿ ಒಂದು ಕಡೆಯಿಂದ ಮಾಡ್ತಾ ಬರೋದು. ಕೆಲವು ಸಾರಿ
ಇವೆಲ್ಲ ಚೆಕಪ್ ಮಾಡಿ ಕೆಲವರು ಕಡೆ ಹೋದಾಗ ನೀವು ಮಾಡಿಸ್ಕೊಂಡ್ರೂ ಕೂಡ ಸಕ್ಸಸ್ ಆಗೋದಿಲ್ಲ. ಅದಕ್ಕೆ ಕಾರಣ ಏನು ಅಂದರೆ, ಎಲ್ಲೋ ಒಂದು ಕಡೆ ನಿಮ್ಮ ರೇಂಜ್ಗೆ ಅಥವಾ ನಿಮ್ಮಲ್ಲಿರೋಂಥ ಆ ಗ್ರಹಗಳ ಒಂದು ಗ್ರಹಗತಿಗಳಿಗೆ ಸಂಬಂಧಪಟ್ಟು ಆ ಒಂದು ಶಾಂತಿ ಆಗದಿರ ನೀವು ಏನೆಲ್ಲ ಮಾಡಿದ್ರೂ ಕೂಡ, ನೀವು ಎಷ್ಟೇ ಮುಂದುವರೆದ್ರೂ ಕೂಡ, ನಿಮ್ಮ ಹತ್ರ ಎಂಥ ವ್ಯಾಪಾರ ತಂತ್ರ ಇದ್ದರೂ ಕೂಡ ಆ ಒಂದು ಗ್ರಹ ಅಡ್ಡ ಬಿದ್ದಿದ್ರೆ ಮುಗೀತು. ಏನೇ ಮಾಡಲಿ ಸರಿ ಹೋಗಲ್ಲ. ಮೊದಲು ಅದನ್ನು ಸರಿ ಮಾಡಬೇಕು. ಈ ರೀತಿ ಒಂದಷ್ಟು ವಿಚಾರಗಳು ಇರ್ತವೆ. ಇನ್ನೂ ಮುಖ್ಯವಾಗಿ ಕೆಲವೊಂದು ಜಾಗಗಳಲ್ಲಿ ಈ ರೋಡ್ ಕನ್ಸ್ಟ್ರಕ್ಷನ್ ಆಗುತ್ತೆ, ಅಂಥ ಟೈಮಲ್ಲಿ ರೋಡ್ ಹೈಟ್ ಆಗಿಬಿಡುತ್ತೆ, ನಿಮ್ಮ ವ್ಯಾಪಾರ ಸ್ಥಳ ಡೌನ್ ಆಗಿಬಿಡುತ್ತೆ. ಆಯಿತಾ. ಇನ್ನು ಇತ್ತೀಚೆಗೆ ಈ ಕಾಂಕ್ರೀಟ್ ಒಂದು ಮೋರಿ ಮಾಡಿ ಅದ್ರ ಮೇಲೆ ಕಾಂಕ್ರೀಟ್ ಸ್ಲ್ಯಾಬ್ ಹಾಕ್ತಾರೆ. ಅವಾಗ ಏನಾಗುತ್ತೆ, ಭೂಮಿ ಎತ್ತರ ಜಾಸ್ತಿ ಆಗಿಬಿಡುತ್ತೆ ಅಂಗಡಿ ಮುಂದೆ, ಆವಾಗ ಅಂಗಡಿ ಡೌನ್ ಆಗಿಬಿಡುತ್ತೆ. ಆ ಥರ ಆದಾಗ ಕೂಡ ಏನು ಮಾಡುತ್ತೆ, ರೋಡು ನಮ್ಮ ವ್ಯಾಪಾರ ಸ್ಥಳ ನೋಡ್ತಾ ಇರುತ್ತೆ. ಆ ಥರ ನೋಡಿದ್ರೆ ಕೂಡ ವ್ಯಾಪಾರ ಡಲ್ ಆಗೋದಕ್ಕೆ ಚಾನ್ಸಸ್ ಇರುತ್ತೆ. ಮತ್ತು ಕೆಲವೊಂದು ಸರಿ ಪಾಲಿಟಿಷನ್ಸ್ ಮಾಡ್ತಾರೆ ಅಂಗಡಿ ಒಳಗಡೆನೆ. ಪಾಲಿಟಿಷನ್ಸ್ ಮಾಡಿದಾಗ ಆ ಪಾಲಿಟಿಷನ್ ಮಾಡಿರೋಂಥ ವೈಬ್ರೇಷನ್, ಆ ಮೆಷರ್ಮೆಂಟ್, ಇವಾಗ ನೋಡಿ ನಾವಿಲ್ಲಿ ಕೂತ್ಕೊಂಡು ಮಾತಾಡ್ತಿದ್ದೀವಿ ಅಂದರೆ ಈ ರೂಮೆಲ್ಲ ನಮ್ಮ ವಾಯ್ಸ್ ವೇವ್ಸು ಹೋಗ್ತಾ ಇದೆ, ಹೊಡಿತಾ ಇದೆ. ಇಲ್ಲಿ ಪಾಸಿಟಿವ್ ವಸ್ತುಗಳಿದ್ರೆ ಅದು ಪಾಸಿಟಿವ್ ಆಗಿ ನಮಗೆ ವಾಪಸ್ಸು ಕೊಡುತ್ತೆ. ಅದೇ ನೆಗೆಟಿವ್ ವಸ್ತುಗಳಿದ್ರೆ ಅಥವಾ ಎಲ್ಲಾದರೂ ಈ ನೈಋತಿಯಲ್ಲಿ ಏನಾದರೂ ಗೇಟು ಅಥವಾ ಕಿಟಕಿ ಇದ್ದು ಅಥವಾ ಅಲ್ಲೇನಾದರೂ ಎಂಟ್ರೆನ್ಸ್ ಇದ್ದು ಅಗ್ನಿಮೂಲೆ ಪೂರ್ತಿ ಮುಚ್ಚಿದ್ರೆ ಕೂಡ ಈ ಒಂದು ಹಣಕಾಸಿಗೆ ಸಂಬಂಧಪಟ್ಟು ಲಾಸ್ ಸ್ಟಾರ್ಟ್ ಆಗುತ್ತೆ. ಸೊ ಲಾಸ್ ಆದಾಗ ಏನಾಗುತ್ತೆ, ನೀವು ಸ್ಟಾಕ್ ಇಡೋದಕ್ಕೆ ಆಗೋದಿಲ್ಲ ಅಂಗಡಿಯಲ್ಲಿ. ಯಾವಾಗ ಸ್ಟಾಕ್ ಇಡೋಕ್ಕಾಗೋದಿಲ್ಲ ಆವಾಗ ಆಟೋಮೆಟಿಕ್ ಆಗಿ ಲಾಸ್ ಅನ್ನೋದು ನಿಮಗೆ, ಗಿರಾಕಿ ಅನ್ನೋದು ಪಕ್ಕಕ್ಕೆ ಹೋಗ್ಬಿಡ್ತಾರೆ. ಅವ್ರ ಹತ್ರ ಒಂದಿದ್ರೆ ಒಂದಿರಲ್ಲ, ಅಲ್ಲಿಗೆ ಯಾಕೆ ಹೋಗೋದು, ಅಲ್ಲಿಗೆ ಹೋಗೋಣ ಅಂತ ಚೇಂಜ್ ಆಗಿಬಿಡ್ತಾರೆ. ಹೀಗೆ ಎಷ್ಟೋ ಬೇಕಾದಷ್ಟು ಉದಾಹರಣೆಗಳಿದ್ದಾವೆ, ಬೇಕಾದಷ್ಟು ಸಮಸ್ಯೆಗಳು. ಒಂದು ವ್ಯಾಪಾರ ಅಂದರೆ ಅಷ್ಟು ಈಸಿ ಅಲ್ಲ. ಆಯಿತಾ. ಇನ್ನೂ ಡೀಪಾಗಿ ಹೋಗೋದಾದರೆ ಯಾರಾದರೂ ನಿಮ್ಗಳ ಮೇಲೆ ಮಾಟ ಮಂತ್ರ ಮಾಡಿಸಿದ್ರೆ, ಮನೆ ಹತ್ರ ಏನೋ ಜಗಳ ಆಗಿರುತ್ತೆ, ಮನೆ ಹತ್ರ ಏನೋ ಆಗಿರುತ್ತೆ, ಮನೆ ಹತ್ರ ಏನೋ ಮಾಡಿದರೆ ವ್ಯಾಪಾರ ಕೊಡಿಯತ್ತೆ ಏಟು. ಅಥವಾ ನಿಮ್ಮ ಅಂಗಡಿಯಲ್ಲಿ ಯಾರು ಕೆಲಸ ಮಾಡ್ತಾ ಇರ್ತಾರೆ, ಅದು ಇಂಪಾರ್ಟೆಂಟ್, ಅವ್ರ ಮೇಲೆ ಏನಾದರೂ ಪ್ರಯೋಗ ಇದ್ದರೆ ಕೂಡ ನೋಡಿ, ಒಂದೊಂದ್ಸರಿ ಗಮನಿಸಿ, ಅವರಿದ್ದಾಗ ವ್ಯಾಪಾರನೇ ನಡೆಯಲ್ಲ, ಯಾರು ಇಲ್ದಿದ್ದಾಗ ಫುಲ್ ವ್ಯಾಪಾರ ನಡೆಯುತ್ತೆ. ಈ ಥರ ಕೂಡ ತುಂಬ ಜನ ಹೇಳಿದ್ದಾರೆ ನನಗೆ. ಆಮೇಲೆ ನನಗೆ ಇದೆಲ್ಲ ವಿಚಾರ ಗೊತ್ತಿದೆ. ಆಯಿತಾ. ಈಗ ನಾನು ಎಲ್ಲಾದರೂ ಒಬ್ಬನೇ ಹೋದೆ ಅಂತ ಇಟ್ಕೊಳ್ಳಿ, ಅಥವಾ ನನ್ನ ಜೊತೆ ಯಾರಾದರೂ 4 ಜನ ಬಂದರು ಅಂತ ಇಟ್ಕೊಳ್ಳಿ. ಒಂದು ಖಾಲಿ ಹೋಟ್ಲಿಗೆ ಹೋಗಿ ಕೂತ್ಕೊಂಡೆ ಅಂದರೆ ನಾನು ಹೋಗಿ ಕೂತ್ಕೊಳ್ಳೋವರೆಗೂ ಒಂದು ನೊಣ ಕೂಡ ಇರೋದಿಲ್ಲ ಅಲ್ಲಿ. ಆಯಿತಾ. ಇದು ತುಂಬ ಜನಕ್ಕೆ ಗಜಕೇಸರಿ ಯೋಗ ಯಾರ್ಯಾರಿಗಿರುತ್ತೆ ಈ ಯೋಗ ಇರುತ್ತೆ. ಆಯಿತಾ. ರಾಜ ವಿಕ್ರಮಾರ್ಜುನನಿಗೂ ಈ ಒಂದು ಯೋಗ ಇತ್ತು. ಅಲ್ಲಿಗೆ ಹೋಗಿ ಕೂತ್ಕೊಂಡಿದ ತಕ್ಷಣ ಯಾರು ಇರೋದಿಲ್ಲ. ನಾವಲ್ಲಿ ಹೋಗಿ ಕೂತ್ಕೊಂಡು ಊಟ ಮಾಡಿ ಮುಗಿಸೋಷ್ಟೊತ್ತಿಗೆ ನಮಗೆ ಬಿಲ್ ಕೂಡ ಕೊಡೋದಕ್ಕೆ ಮರ್ತೋಗಿರ್ತಾರೆ ವೆಯ್ಟ್ರು. ಅಷ್ಟು ಜನ ತುಂಬ್ಕೊಂಡ್ಬಿಟ್ಟಿರ್ತಾರೆ. ಆ ರೀತಿ ಕೆಲವೊಬ್ಬರು ಲಕ್ಷಣಗಳು ತುಂಬ ಚೆನ್ನಾಗಿರ್ತವೆ, ಅವರಿಂದ ವ್ಯಾಪಾರ ಆಗ್ತಾ ಇರುತ್ತೆ. ಅವರು ಬಿಟ್ಟೋದ್ಮೇಲೆ ವ್ಯಾಪಾರ ಕಮ್ಮಿ ಆಗ್ಬಿಡುತ್ತೆ. ಈ ಕೆಲವರು ದುಷ್ಟ ಮಾಂತ್ರಿಕರು ಏನು ಮಾಡಿಬಿಡ್ತಾರೆ ನೋಡಿ, ನಿಮ್ಮ ಅಂಗಡಿಯಲ್ಲಿ ಯಾರೋ ಒಬ್ಬರಿದ್ರು ಅಥವಾ ಪಾರ್ಟ್ನರ್ ಯಾರೋ ಒಬ್ಬರಿದ್ರು, ಅವ್ರು ಬಿಟ್ಟೋದ್ಮೇಲೆ ನಿಮಗೆ ವ್ಯಾಪಾರ ಕಮ್ಮಿ ಆಯ್ತಲ್ವ ಅಂತ ಕೇಳ್ತಾರೆ. ನಾವು ಸಹಜವಾಗಿ ಆಗಿರುತ್ತೆ, ಹೌದು ಅಂತೀವಿ. ಅವರೇನೋ ಮಾಡಿದ್ದಾರೆ ಅಂತ ಹೇಳ್ಬಿಡ್ತಾರೆ, ಸುಳ್ಳು. ಹೌದು. ಆಯಿತಾ. ಸರಿ ಹೇಳಿದ್ರಿ, ಸಂತೋಷ. ಏನೋ ನೀವು ಪರಿಹಾರ ಮಾಡಿದ್ರಿ, ಸಂತೋಷ. ಆದರೂ ವ್ಯಾಪಾರ ಆಗ್ತಾ ಇಲ್ಲ. ಏನು ಮಾಡೋದು? ಈ ಥರ ಇದ್ದಾಗ ಜಾತಕ ಚೆಕ್ ಮಾಡಬೇಕು. ನಿಮ್ಮ ಜಾತಕ ಚೆಕ್ ಮಾಡಬೇಕು, ಯಾರ ಹೆಸರಲ್ಲಿ ಏನಾಗ್ತಿದೆ. ಸೊ ಮನೇಲಿ ಯಾರ್ದಾದ್ರೂ ಚೆನ್ನಾಗಿದೆಯಾ ಅಂಥವ್ರನ್ನ ಬೆಳಗ್ಗೆ ಬಂದು ಓಪನ್ ಮಾಡಿದಾಗ 1 ಅವರ್, ಸಾಯಂಕಾಲ 1 ಅವರ್ ಕುಂಡ್ರಿಸ್ಕೊಬೇಕು. ಸುಮ್ಮನೆ ಅವ್ರಿಗೆ ಚಾಕ್ಲೇಟೋ ಬಿಸ್ಕೆಟ್ ಏನಾದರೂ ಕೊಟ್ಟು ಕುಂಡ್ರಿಸ್ಕೋಬೇಕು. ಅವರಲ್ಲಿ ಕೂತಿರ್ತಾರೆ, ವ್ಯಾಪಾರ ನಡೀತಾ ಇರುತ್ತೆ. ಅಂಥ ಯೋಗಶಾಲಿಗಳು ಇರ್ತಾರೆ. ಹೀಗೆ ಹಲವಾರು ವಿಚಾರಗಳಿದ್ದಾವೆ ವ್ಯಾಪಾರಗಳ ಬಗ್ಗೆ. ಇನ್ನೂ ದೊಡ್ಡ ದೊಡ್ಡ ವ್ಯಾಪಾರಗಳಾದರೆ ಅದು ಬೇರೆ ಲೆಕ್ಕಾಚಾರನೇ ಇರುತ್ತೆ, ಬೇರೆ ಥರನೇ ಇರುತ್ತೆ ಸಮಸ್ಯೆ.
ಆ ಸಮಸ್ಯೆಗಳ ಬಗ್ಗೆ ಮಾತಾಡ್ತಾ ಹೋದ್ರೆ ಇನ್ನೂ ಬೇಕಾದಷ್ಟು ಎಷ್ಟು ಬೇಕಾದರೂ ಮಾತಾಡ್ಬೋದು. ಓಕೆ, ಖಂಡಿತ. ಇವಾಗ ನೀವು ಸಮಸ್ಯೆಗಳೇನೋ ಹೇಳಿದ್ರಿ ಗುರುಜಿ. ಹಾಗಾದ್ರೆ ಇವಾಗ ನಮ್ಮ ವೀಕ್ಷಕರೆಲ್ಲ ನೋಡ್ತಾ ಇರ್ತಾರೆ, ಸಮಸ್ಯೆ ಹೇಳಿದ್ರು ಗುರುಜಿ ಪರಿಹಾರ ಹೇಳಿಲ್ಲ ಅನ್ಕೋತಾರೆ ಅಲ್ವಾ? ಸೊ ಈ ತರ ಸಮಸ್ಯೆ ಇರುವಂತವ್ರು ಸಾಕಷ್ಟು ಜನ ವ್ಯಾಪಾರ ಮಾಡ್ತಾ ಇದ್ದಾರೆ. ಸೊ ನಿಮ್ಮಿಂದ ಏನ್ ಮಾಡ್ಕೊಂಡ್ರೆ ಅವರು ಪರಿಹಾರ ಮಾಡ್ಕೊಂಡ್ರೆ ಅವ್ರಿಗೊಂದು ಒಳ್ಳೆ ಉತ್ತಮ ಫಲಿತಾಂಶ ಬರಬಹುದು ಗುರುಗಳೇ? ಮೊನ್ನೆ ಈ ನಡುವೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ಒಂದು ಮಹಾಲಕ್ಷ್ಮಿ ಯಂತ್ರ, ಒಂದು ಬಾಕ್ಸ್ ಇಷ್ಟಪ್ಪ ಬಾಕ್ಸ್ ಇರುತ್ತೆ, ಇಷ್ಟ ಅಗಲ ಇರುತ್ತೆ, 1 ಫೀಟ್ ಇರುತ್ತೆ. ಆ ಥರದ್ದೊಂದು ಮಹಾಲಕ್ಷ್ಮಿ ಯಂತ್ರ ಒಬ್ಬರು ಅಸ್ಟ್ರಾಲಜರ್ ಕೂಡ ಮಾಡಿಕೊಟ್ಟೆ ಈ ನಡುವೆ, ತುಂಬ ಚೆನ್ನಾಗಿದ್ದಾರೆ. ಅದು ಏನಂದರೆ ಅದರಲ್ಲಿ ಸುಮಾರು 366 ವಿಧವಾದ ವಸ್ತುಗಳು ಸೇರಿಸಿ ಅದಕ್ಕೆ ಪ್ರಾಣ ಪ್ರತಿಷ್ಠೆ ಮಾಡಿ ಆ ಚಕ್ರ ಸ್ಥಾಪನೆ ಮಾಡುವಂಥದ್ದು ಮಹಾಲಕ್ಷ್ಮಿ ಯಂತ್ರ. ಅದರಲ್ಲಿ ಒಂದು ಮಹತ್ಕರವಾದ ವಿಚಾರ, ಬೇರೆ ಯಾವ ವಿದ್ಯೆಯಲ್ಲೂ ಇಲ್ಲದೇ ಇರುವಂಥದ್ದು ಮಲಯಾಳ ತಂತ್ರದಲ್ಲಿದೆ ಅದು. ಆಯಿತಾ? ಅದು ಮಲಯಾಳ, ಫುಲ್ ಕಂಪ್ಲೀಟ್ ಮಲಯಾಳಂ. ನಾನು ಬರೆಯೋದು ಓದೋದೆಲ್ಲ ಮಲಯಾಳಂ. ಗೊತ್ತು, ನೀವೆಲ್ಲ ಲ್ಯಾಂಗ್ವೇಜಸ್, ಮಲ್ಟಿ ಲ್ಯಾಂಗ್ವೇಜ್. ಹೌದು. ಸೊ ಆ ಮಲಯಾಳದಲ್ಲಿ ತುಂಬ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂದರೆ, ಓಂ ಕ್ಲೀಂ ಸಾಧ್ಯನಾಮಂ, ಈ ಓಂ ಅನ್ನೋ ಬೀಜಾಕ್ಷರ, ಕ್ಲೀಂ ಅನ್ನೋ ಬೀಜಾಕ್ಷರದ ಜೊತೆಗೆ ಹೆಸರು ಕರ್ಮ ಸಹಿತಮಾನ ಸಾಧ್ಯನಾಮಂ ಅಂದರೆ ಅವ್ರು ಏನು ಕೆಲಸ ಮಾಡ್ತಾರೆ ಅನ್ನೋದನ್ನ ಸೇರಿಸಿ ಅದ್ರ ಜೊತೆಲಿ ಹೆಸರನ್ನ 16 ಸರಿ ಸ್ಥಾಪನೆ ಮಾಡ್ತೀವಿ ಆ ಮಹಾಲಕ್ಷ್ಮಿ ಯಂತ್ರದಲ್ಲಿ. ಗ್ರೇಟ್. ಮಹಾಲಕ್ಷ್ಮಿ ಯಂತ್ರ ಅಂದ್ರೆ ಎಲ್ಲರಿಗೂ ಗೊತ್ತಿರುವಂತದ್ದು, ಈ ಪ್ರಿಂಟಿಂಗ್ ಆಗಿರೋದು ಅಥವಾ ಯಾವುದೋ ಪುಸ್ತಕದಲ್ಲಿರುವಂಥದ್ದು. ಇದು ಆ ಥರ ಎಲ್ಲೂ ನಿಮಗೆ ಪ್ರಿಂಟಿಂಗ್ ಸಿಕ್ಕೋದಿಲ್ಲ, ಪುಸ್ತಕಗಳಲ್ಲಿ ಸಿಕ್ಕೋದಿಲ್ಲ. ಇದು ಆವಾಗಿನ ಕಾಲದಲ್ಲಿ ನಮ್ಮ ಮುತ್ತಾತರ ಕಾಲದಿಂದಲೂ ತುಂಬ ಗೌಪ್ಯವಾಗಿ ಇಟ್ಕೊಂಡು ಬರ್ತಾ ಇರುವಂಥ ಕೆಲವೊಂದು ಮಲಯಾಳ ತಂತ್ರವಿದ್ಯೆ. ಅದರಲ್ಲಿ ಅಗೋರ್ ತಂತ್ರವಿದ್ಯೆ ನಾವು ಆ್ಯಡ್ ಮಾಡಿದಾಗ ಅದರ ಜೊತೆಗೆ ಇನ್ನಷ್ಟು ಕ್ರಿಯೆಗಳು ಬರ್ತವೆ. ಹೇಗೆ ಅಂದರೆ ಅವ್ರ ಅಂಗಡಿ ಸೈಜು, ಅವರ ವ್ಯಾಪಾರ ಏನು, ಅವರ ಜಾತಕ ಏನು, ಅದಕ್ಕೆ ಸಂಬಂಧಪಟ್ಟು ಎಲ್ಲ ಥರ ಅನಲೈಸ್ ಮಾಡಿ ಡೀಪಾಗಿ ನೋಡಿ ಅವ್ರ ಮೇಲೆ ಏನಾದರೂ ಮಾಟ ಇದೆಯಾ, ಗ್ರಹದೋಷ ಇದೆಯಾ, ಅಥವಾ ಯಾವುದಾದ್ರೂ ಜನ್ಮತಃ ಗ್ರಹಗಳೇನಾದರೂ ವೀಕ್ ಇದ್ದಾವ, ಮತ್ತು ವಿರುದ್ಧ ಗ್ರಹಗಳು ಜೊತೆಯಲ್ಲೇ ಏನಾದರೂ ಕೆಲಸ ಮಾಡ್ತಾ ಇದ್ದಾವ, ಮತ್ತು ಈ ಒಂದು ಭೂತ ಪ್ರೇತ ಪಿಶಾಚಾದಿಗಳು ಮನೆಯಲ್ಲಾಗಲಿ ಅಥವಾ ವ್ಯಾಪಾರ ಸ್ಥಳದಲ್ಲಾಗಲಿ ಸಂಚಾರ ಇದ್ದರೆ ಕೂಡ, ಅದರ ಸಂಚಾರ ಇದ್ದರೆ ಕೂಡ ವ್ಯಾಪಾರಕ್ಕೆ ಏಟು ಬೀಳುತ್ತೆ. ಮನೆಯಲ್ಲಿರೋರು ಹೆಣ್ಣು ಮಕ್ಕಳ ಮೇಲೆ ಯಾವುದೋ ಒಂದು ದೆವ್ವನ ಏನೋ ಮೆಟ್ಕೊಂಡಿರುತ್ತೆ. ಅದೇ ವ್ಯಕ್ತಿಗೆ ಅಂಗಡಿಯಲ್ಲಿ ವ್ಯಾಪಾರ ಆಗ್ತಾ ಇರಲ್ಲ ಅಥವಾ ಅವರ ಬಿಸ್ನೆಸ್ಸಲ್ಲಿ ಏಳಿಗೆ ಆಗೋದಿಲ್ಲ. ಇದಕ್ಕೂ ಸಂಬಂಧ ಏನಂದರೆ, ನೀವು ಸುಮಾರು 12 ಗಂಟೆ ಹೊತ್ತು ನೀವು ಮನೇಲಿರ್ತೀರ. ಸೊ ಅದರಲ್ಲೂ ಜೊತೆಲಿರ್ತೀರ, ಅವರು ಮಾಡಾಕಿದ್ದು ತಿಂತೀರ. ಸೊ ಅದೇನಾಗುತ್ತೆ, ವ್ಯತ್ಯಾಸ ಮಾಡುತ್ತೆ. ಸೈಂಟಿಫಿಕ್ ಆಗು ವ್ಯತ್ಯಾಸ ಮಾಡುತ್ತೆ, ಸ್ಪಿರಿಚುವಲ್ ಆಗು ವ್ಯತ್ಯಾಸ ಮಾಡುತ್ತೆ. ಈ ರೀತಿ ವ್ಯತ್ಯಾಸ ಮಾಡಿದಾಗಲೂ ಕೂಡ ವ್ಯಾಪಾರಕ್ಕೆ ತುಂಬಾನೇ ಒಂದು ಸಮಸ್ಯೆ ಆಗುತ್ತೆ. ಇನ್ನು ಕೆಲವ್ರಿಗಾದ್ರೆ ವ್ಯಾಪಾರ ಮಾಡ್ತಾ ಇರ್ತಾರೆ, ಸೂಪರ್ ವ್ಯಾಪಾರ ಮಾಡ್ತಾ ಇರ್ತಾರೆ, ಆದರೆ ಗೊತ್ತಿಲ್ದಿರಾನೆ ಸಾಕಷ್ಟು ಸಾಲ ಕೂಡ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಒಂದಿನ ಅವ್ರನ್ನ ಕುಂಡ್ರಿಸಿ ಕೇಳಿ, ನೀವು ಈ ಸಾಲ ಏನಕ್ಕೆ ಮಾಡಿದ್ರಿ ಅಂತ ಕೇಳಿ, ಅವ್ರಿಗೆ ಗೊತ್ತಿರಲ್ಲ. ಇದು ಭಾಳ ಹೆಣ್ಣುಮಕ್ಕಳು ಇಂಡಿಪೆಂಡೆಂಟ್ ಆಗಿ ಇವಾಗೆಲ್ಲ ವ್ಯಾಪಾರಗಳು ಮಾಡ್ತಾ ಇದ್ರಲ್ವ, ಅವ್ರಿಗೆ ತುಂಬ ನಾನು ಈ ನಡುವೆ ಎಕ್ಸ್ಪೀರಿಯೆನ್ಸ್ ಮಾಡಿದ್ದು, ಒಂದು 10 ವರ್ಷದಿಂದ ಈಚೆಗೆ ಎಕ್ಸ್ಪೀರಿಯೆನ್ಸ್ ಮಾಡಿದ್ದು. ಒಂದು ಇದು ಯಾವುದು ಬೆಂಗಳೂರಲ್ಲಿ ಯಾವುದೋ ಒಂದು ಏರಿಯಾ, ಅಲ್ಲಿಂದ ಒಬ್ಬರು ಬಂದಿದ್ದರು. ಅವರು ಒಂದು ಮನೆಯಲ್ಲಿ ಒಂದು ಹುಡುಗ ಟೆರ್ರೇಸಲ್ಲಿ ಸೂಸೈಡ್ ಮಾಡ್ಕೊಂಡಿರ್ತಾನೆ. ಆ ಟೆರ್ರೇಸ್ಗೆ ಹೋಗಿ ಬಟ್ಟೆ ಒಣಗಾಕಿ ಬರಬೇಕಾದ್ರೆ ಯಾರೋ ಹೇಳ್ದಂಗೆ ಆಗತ್ತೆ. ಅದಾದಮೇಲೆ ಬರ್ತಾರೆ ಅವರು ಆ ಮನೆಯಲ್ಲಿ ಅದು ಸ್ಟಾರ್ಟ್ ಆಗಿಬಿಡುತ್ತೆ ಅವ್ರ ಮನೆಯಲ್ಲಿ. ಯಾಕಂದರೆ ಒಂಟಿ ಇರ್ತಾಳೆ ಆ ಹೆಂಗಸು. ಒಂಟಿ ಇದ್ದಾಗ ಅವ್ರಿಗೆ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟ್ ಆದಮೇಲೆ ಏನಾಗುತ್ತೆ, ಅವ್ರಿಗೆ
ದೊಡ್ಡ ದೊಡ್ಡ ವ್ಯಾಪಾರಗಳು ಮಾಡಬೇಕು, ತುಂಬ ಸ್ಟೈಲ್ ಆಗಿರಬೇಕು, ತುಂಬ ಏನೇನೋ ಮಾಡಬೇಕಂತ ಅವ್ರ ಮೈಂಡ್ ಚೇಂಜ್ ಆಗಿಬಿಡುತ್ತೆ. ಚೇಂಜ್ ಆಗಿ 3 ವರ್ಷ ಸತತವಾಗಿ ಸಾಲ ಮಾಡ್ತಾರೆ. ಸುಮಾರು ಲಕ್ಷಾಂತರ ರೂಪಾಯಿ ಸಾಲ ಮಾಡಿಬಿಡ್ತಾರೆ. ಲಕ್ಷಾಂತರ ರೂಪಾಯಿ ಸಾಲ ಮಾಡಿದ್ಮೇಲೆ ಈ ಥರ ನನಗೆ ಸಾಲ ಜಾಸ್ತಿ ಇದೆ ಗುರೂಜಿ ಅಂತ ಬರ್ತಾರೆ ನನ್ನ ಹತ್ರ. ಸಾಲ ತೀರಬೇಕು, ಏನಾದರೂ ಮಾಡಿಕೊಡಿ. ಸಾಲ ತೀರೋದಕ್ಕೆ ನಾವೇನು ಮಾಡೋಕ್ಕಾಗತ್ತೆ, ಇನ್ನು ನಾವು ಕೊಡ್ಬೇಕಷ್ಟೇ ದುಡ್ಡು ಅಲ್ವಾ ಅಂತೇಳಿ ಆಯ್ತಮ್ಮ ಬನ್ನಿ ನೋಡೋಣ ಅಂತ ಕರೆದೆ. ಬಂದ್ರೆ ಅವರು ಇಲ್ವೇ ಇಲ್ಲ, ಅವ್ರ ಮೈಯಲ್ಲಿ ಅವರಿಲ್ಲ, ಅವ್ರ ಆತ್ಮ ಇಲ್ಲ, ಬೇರೆ ಯಾರೋ ಹುಡುಗ ಇದ್ದಾನೆ. ಆಮೇಲೆ ಕುಂಡ್ರಿಸಿ ಅದೆಲ್ಲ ತೆಗೆದ ಮೇಲೆ, ಅವಾಗ ತೆಗೆದು 1 ವಾರ ಆದಮೇಲೆ ಅವರು ರಿಯಲೈಸ್ ಆಗ್ತಾರೆ, ಗುರೂಜಿ ನಾನು ಏನಕ್ಕೆ ಇಷ್ಟು ಸಾಲ ಮಾಡಿದೆ ಅಂತ ನನಗೆ ಇವತ್ತಿಗೆ ನೆನಪಾಗ್ತಾ ಇಲ್ಲ. ಈ ಸಾಲ ಏನಕ್ಕಾಯ್ತು ಅಂತ ನನಗೆ ನೆನಪಾಗ್ತಾ ಇಲ್ಲ. ನಾನು ಏನಕ್ಕೆ ಮಾಡಿದೆ ಈ ಸಾಲ ಅಂತ ನೆನಪಾಗ್ತಿಲ್ಲ. ರಿಲೇಟಿವ್ಸ್ದು ಅವ್ರದ್ದು ಇವ್ರದ್ದು ಒಡವೆಗಳೆಲ್ಲ ತೊಗೊಂಡೋಗಿ ಇಟ್ಬಿಟ್ಟು ಏನೇನೋ ಕೆಡ್ಸ್ಕೊಬಿಟ್ಟಿದ್ದಾರೆ ಲೈಫು. ಆ ಥರ ಅದೇ ಥರ ಇನ್ನೂ ಒಂದು 2-3 ಎಕ್ಸಾಂಪಲ್ ನನ್ನ ಕಡೆಯಿಂದನೇ 2-3 ಎಕ್ಸಾಂಪಲ್ಸು ನಾನು ನೋಡಿದ್ದು ಉಂಟು. ಈ ರೀತಿ ವ್ಯಾಪಾರದಲ್ಲಿ ಎಲ್ಲಿಂದ ಹೆಂಗ್ ಹೊಡೆಯುತ್ತೋ ಗೊತ್ತಿಲ್ಲ, ನಷ್ಟ ಮಾಡುತ್ತೆ. ಇದನ್ನ ಸರಿ ಮಾಡ್ಕೊಳ್ಳೋದಕ್ಕೆ ಮೊದಲು ಇವೆಲ್ಲ ಚೆಕ್ ಮಾಡಬೇಕು. ಇವೆಲ್ಲ ಚೆಕ್ ಮಾಡಿ ನೀಟಾಗಿ ಸ್ಟೆಪ್ ಬೈ ಸ್ಟೆಪ್ಪು. ನಿಮಗೆ ತಾಳ್ಮೆ ಇದ್ರೆ ಮಾತ್ರ ಇದನ್ನ ಮಾಡಬೇಕು. ತಾಳ್ಮೆ ಇಲ್ಲ ಅಂದರೆ ವ್ಯಾಪಾರ ಲಾಸಲ್ಲಿ ಇದೆಯಾ, ಲಾಸಲ್ಲೇ ಇರಿ, ಸಂತೋಷ, ನನಗೇನು ಪ್ರಾಬ್ಲಮ್ ಇಲ್ಲ, ಆಯಿತಾ. ತಾಳ್ಮೆ ಇದ್ದು ನೀಟಾಗಿ ಸ್ಟೆಪ್ ಬೈ ಸ್ಟೆಪ್ಪು ಎಲ್ಲ ಕ್ಲಿಯರ್ ಮಾಡ್ಕೊಳ್ಳೋ ಅಂಥ ತಾಳ್ಮೆ ಇದ್ದರೆ ಮಾತ್ರ ನಾನು ಅದನ್ನು ಸರಿ ಮಾಡಿಕೊಡೋ ಅಂಥ ಒಂದು ವಿಚಾರ ಇರುತ್ತೆ. ಇಲ್ದಿದ್ರೆ, ಯಾಕಂದರೆ ನಮಗೆಲ್ಲರಿಗೂ ಗೊತ್ತಿರೋಂಗೆ ತಾಳಿದವನು ಬಾಳಿಯನು. ಸೊ ತಾಳ್ಮೆ ಇದ್ದು ಕರೆಕ್ಟಾಗಿ ಒಂದೊಂದು ಚೆಕಪ್ ಮಾಡೋವರೆಗೂ ವೆಯ್ಟ್ ಮಾಡಿ, ಎಲ್ಲ ಪ್ರಶ್ನೆ ನೋಡಿ, ಎಲ್ಲ ರೀತಿ ಅಂಜನಾಶಾಸ್ತ್ರದಲ್ಲೂ ನೋಡಿ, ಆಯಿತಾ, ಕವಡೆ ಶಾಸ್ತ್ರದಲ್ಲೂ ನೋಡಿ, ಆತ್ಮಜ್ಞಾನದಿಂದ ನೋಡಿ, ಎಲ್ಲ ಥರ ನೋಡಿ. ಇನ್ನೂ ಕೆಲವು ಸಲ ಏನಾಗುತ್ತೆ, ಪೂರ್ವಜನ್ಮದಲ್ಲಿ ದೋಷ ಇರುತ್ತೆ ಅವ್ರಿಗೆ. ಹೌದು, ಪೂರ್ವಜನ್ಮದಲ್ಲಿ 35 ವರ್ಷದವರೆಗೂ ಅವರು ಚೆನ್ನಾಗಿ ಬದುಕಿರ್ತಾರೆ ಪೂರ್ವಜನ್ಮದಲ್ಲಿ, ಈ ಜನ್ಮದಲ್ಲೆಲ್ಲ. ಕರೆಕ್ಟಾಗಿ 35 ವರ್ಷ ಆದಮೇಲೆ ಅವರು ಎಲ್ಲ ಹಾಳಾಗಿ ರೋಡಿಗೆ ಬಂದುಬಿಡ್ತಾರೆ ಸಡನ್ನಾಗಿ. ಏನಾಗಿದೆ ಅಂತ ಗೊತ್ತಿಲ್ಲ, ಮಾಟಮಂತ್ರ ಆಗಿದೆಯಾ ಅಥವಾ ಏನಾಗಿದೆ ಏನೂ ಗೊತ್ತಿರಲ್ಲ, ಬಟ್ ಅವರು ನಷ್ಟ ಹೊಂದ್ಬಿಟ್ಟಿರ್ತಾರೆ. ಇದಕ್ಕೂ ಪೂರ್ವಜನ್ಮಕ್ಕೂ ಸಂಬಂಧ ಏನಿರುತ್ತೆ ಅಂದರೆ, ಅವರು ಆ ಪೂರ್ವಜನ್ಮದಲ್ಲಿ ಅಲ್ಲಿಂದ ಆ ವಯಸ್ಸಿನವರೆಗೂ ಏನೂ ತಪ್ಪು ಮಾಡಿರಲ್ಲ ದೊಡ್ಡದಾಗಿ. ಆ ವಯಸ್ಸಲ್ಲಿ ಏನೋ ಒಂದು ತಪ್ಪು ಮಾಡಿ ದೊಡ್ಡದಾಗಿ ಏನೋ ಒಂದು ಏನಂತಾರೆ, ಒಂದು ಪಾಪದ ಕೆಲಸ ಮಾಡಿ, ಅಥವಾ ಆ ಟೈಮಲ್ಲಿ ಅವರು ಸತ್ತೋಗಿರ್ತಾರೆ, ಪಾಪದ ಕೆಲಸ ಮಾಡಿ ಸತ್ತೋಗಿರ್ತಾರೆ, ಅಥವಾ ಅವ್ರು ಯಾರನ್ನಾದ್ರು ಸಾಯಿಸಿರ್ತಾರೋ, ಅಥವಾ ಇನ್ನೇನೋ ಮಾಡಿರ್ತಾರೆ, ಅಥವಾ ಇನ್ಯಾರ್ದೋ ವ್ಯಾಪಾರದಲ್ಲಿ ಹೋಗಿ ಇವರು ಏನೋ ಮಾಡಿಸ್ಬಿಟ್ಟಿರ್ತಾರೆ. ಅದಕ್ಕೆ ಕರ್ಮ ಫಾಲೋ ಮಾಡುತ್ತೆ ಅನ್ನೋದು. ಅದಕ್ಕೆ ಕರ್ಮ ಫಾಲೋ ಮಾಡುತ್ತೆ. ಈ ಜನ್ಮದಲ್ಲಿ ನಾನು ಏನೂ ಮಾಡಿಲ್ಲ ಅಂತ ಅಳೋರ್ನ ತುಂಬ ಜನ ನೋಡಿದ್ದೀನಿ. ನೀವೆಲ್ಲ ಬರೀ ಹೆಣ್ಮಕ್ಳನ್ನ ಅಳೋರು ನೋಡಿದ್ದೀರಾ, ನಾನು ಜಾಸ್ತಿ ಗಂಡು ಮಕ್ಳು ಅಳೋರ್ನ ನೋಡಿದ್ದೀನಿ. ನನ್ನ ಎದುರುಗಡೆ ಕುತ್ಕೊಂಡು ಅವ್ರು ಅಳ್ತಾ ಇದ್ರೆ ನನಗೆ ಒಂಥರ ಆಗುತ್ತೆ, ಆಯಿತಾ. ಆ ಥರ ಅರ್ಥನೇ ಆಗಿರೋದಿಲ್ಲ. ಅವಾಗ ಏನು ಮಾಡಬೇಕಾಗತ್ತೆ, ಪೂರ್ವಜನ್ಮಕ್ಕೆ ಟ್ರಾವೆಲ್ ಮಾಡಬೇಕಾಗತ್ತೆ. ಅವ್ರನ್ನ ಕರ್ಕೊಂಡು ಪೂರ್ವಜನ್ಮದಲ್ಲಿ ಏನಾಗಿದೆ, ಯಾಕೆ ಈ ಥರ ಆಯಿತು, ಮಾಟ ಇಲ್ಲ, ಗ್ರಹದೋಷ ಚೆನ್ನಾಗಿದೆ, ರಾಜಯೋಗ ಇದೆ, ಎಲ್ಲ ಚೆನ್ನಾಗಿದೆ, ವ್ಯಾಪಾರ ಸ್ಥಳ ಚೆನ್ನಾಗಿದೆ, ಮೊನ್ನೆ ಆಗಸ್ಟ್ವರೆಗೂ ಚೆನ್ನಾಗಿ ನಡೀತು, ಸಡನ್ನಾಗಿ ಸೆಪ್ಟೆಂಬರಿಂದ ಟೋಟಲ್ ಬಿದ್ದೋಯ್ತು. ಆ ಥರ ಇದ್ದಾಗ ಪೂರ್ವಜನ್ಮದ ದೋಷಗಳು ಇರುತ್ತೆ. ಹೀಗೆ ವ್ಯಾಪಾರಕ್ಕೆ ಒಂದಲ್ಲ ಎರಡಲ್ಲ, ಸಾಕಷ್ಟು. ಇನ್ನು ಕೆಲವೊಂದು ದುಷ್ಟ ಜನರು, ಅವರು ಮಾಂತ್ರಿಕರಲ್ಲ, ನಮ್ಮ ಅಕ್ಕಪಕ್ಕ ಮನೆಗಳವ್ರೆ, ನಮ್ಮ ಅಕ್ಕಪಕ್ಕ ಅಂಗಡಿಗಳವ್ರೆ, ಕೆಲವೊಂದು ವಸ್ತುಗಳು ತಗೊಬಂದು ನಮ್ಮ ಅಂಗಡಿಗಳ ಮುಂದೆ ಹಾಕ್ಬಿಟ್ಟು ಹೋಗ್ಬಿಟ್ಟಿರ್ತಾರೆ. ಆ ವಸ್ತು ಏನೂ ಮಾಡಲ್ಲ. ಅವತ್ತು ನೀವೇನು ಮಾಡ್ತೀರಾ, ಗುಡಿಸ್ಬಿಟ್ಟು ನೀರು ಹಾಕಿ ಸಾರಿಸ್ಬಿಟ್ಟು ಏನೋ ಒಂದು ಮಾಡ್ತೀರಾ, ಆದರೆ ಅದರ ಪ್ರಭಾವ ಕೆಲಸ ಮಾಡ್ತಾ ಇರುತ್ತೆ, ನಿಧಾನವಾಗಿ ಕೆಲಸ ಮಾಡುತ್ತೆ. ಇವತ್ತು ಹಾಕಿದ್ರೆ ಇನ್ನೊಂದು ವರ್ಷಕ್ಕಾಗೋ ಥರ ಕೂಡ ಮಾಡ್ತಾರೆ. 1 ವರ್ಷದ ಹಿಂದೆ ಹಾಕಿರ್ತಾರೆ,
ಆದರೆ ಇವತ್ತಿಂದ ಬಿಸ್ನೆಸ್ ಡಲ್ ಆಗಿರುತ್ತೆ. ಈ ಒಂದು ವರ್ಷ ಸ್ವಲ್ಪ ಹೆಚ್ಚು ಕಡಿಮೆ ನಡೆಯುತ್ತೆ. ಅದರಲ್ಲೂ ತುಂಬ ಕೆಟ್ಟ ಪದಾರ್ಥಗಳು ಉಪಯೋಗಿಸ್ತಾರೆ. ಅದನ್ನು ನಾನು ಯಾವತ್ತೂ ಹೇಳೋದಿಲ್ಲ, ಎಲ್ಲೂ ಯಾವ ವಿಡಿಯೋದಲ್ಲೂ ಹೇಳೋದಿಲ್ಲ. ಯಾರಿಗೂ ಗೊತ್ತಾಗಬಾರ್ದು ಇದು ಏನು ವಿಷಯ ಏನು ಅಂತ ಗೊತ್ತಾಗಬಾರ್ದು. ಭಯ ಬೀಳೋದಲ್ಲ. ನೋಡಿ, ಒಳ್ಳೆಯವ್ರು ನೋಡ್ತಾ ಇರ್ಬೋದು, ಕೆಟ್ಟವ್ರು ನೋಡ್ತಾ ಇರ್ಬೋದು, ಅಥವಾ ಒಳ್ಳೆಯವರು ಇವತ್ತು ಒಳ್ಳೆಯವರಾಗಿರ್ಬೋದು, ನಾಳೆ ಅವ್ರಿಗೂ ಒಂದು ಕೋಪ ಬರುತ್ತೆ. ಹೌದು, ಅವ್ರಿಗೂ ಒಂದು ಕೋಪ ಬರುತ್ತೆ. ಯಾರೋ ಒಬ್ರು ಶತ್ರು ಏನೋ ಮಾಡಿರ್ತಾರೆ. ಅವತ್ತು ನೀವು ಹೋಗಿ ಅದನ್ನೇ ಮಾಡಿಬಿಟ್ರೆ ಅದಕ್ಕೆ ಫಲಿತಾಂಶ ನೀವೆಷ್ಟು ಅನುಭವಿಸ್ತೀರ ನಾನು ಅಷ್ಟು ಅನುಭವಿಸ್ಬೇಕು, ನಾನು ಹೇಳಿರೋದ್ರಿಂದ. ಅದರಿಂದ ಆ ಥರ ಹೇಳೋದಿಲ್ಲ. ಆದರೆ ತುಂಬ ಜನ ತುಂಬ ಥರ ಮಾಡಿ ತೊಗೊಂಬಂದು ಹಾಕಿರೋ ಅಂಥದ್ದು ದಯವಿಟ್ಟು ಕೇರ್ಲೆಸ್ ಮಾಡೋಕ್ಕೆ ಹೋಗಬೇಡಿ. ಮೊದಲು ಅದನ್ನು ಕರೆಕ್ಟಾಗಿ ಪರೀಕ್ಷೆ ಮಾಡಿ, ಯಾರನ್ನಾದ್ರೂ ಸರಿಯಾಗಿ ನಿಜವಾಗ್ಲೂ ಗೊತ್ತಿರೋ ಅಂಥವ್ರನ್ನ ವಿಚಾರಿಸಿ ಅದನ್ನು ಸರಿ ಮಾಡಿಸ್ಕೋಬೇಕು. ಸರಿ ಮಾಡ್ಕೊಂಡಿಲ್ಲ ಅಂದರೆ ನಿಮಗೆ ಇವತ್ತಿಗೆ ಏನೂ ಆಗೋದಿಲ್ಲ. ಇವತ್ತಿಗೆ ನೀವು ನಾಸ್ತಿಕರಾಗಿದ್ದರೂ ಕೂಡ, ಆದರೆ ಎಂಥ ನಾಸ್ತಿಕರಾಗಿರಲಿ, ಎಂಥ ನಂಬಿಕೆ ಇರೋರಾಗಿರಲಿ, ಆಸ್ತಿಕರಾಗಿರಲಿ, ನಾಸ್ತಿಕರಾಗಿರಲಿ, ಅನುಭವಿಸಿದ್ರೆ ಅನುಭವಿಸ್ಬೇಕು. ಬೆಂಕಿ ಯಾರು ಮುಟ್ಟಿದ್ರೆ ಏನು, ನಮ್ಮದೇ ಮುಟ್ಟಿದ್ರು ಬೆಂಕಿನೇ ಸುಡುತ್ತೆ, ನಮ್ಮದೇ ಇರೋನ್ ಮುಟ್ಟಿದ್ರು ಬೆಂಕಿ ಸುಡುತ್ತೆ. ಒಳ್ಳೆ ಮನಸ್ಸಿಂದ ಮುಟ್ಟಿದ್ರು ಕೆಟ್ಟ ಮನಸ್ಸಿಂದ ಮುಟ್ಟಿದ್ರು ಬೆಂಕಿ ಸುಡೋದು ಗ್ಯಾರಂಟಿ. ಸ್ವಲ್ಪ ಇವ್ರಿಗೆ ಲೇಟಾಗಿ ಸುಡುತ್ತೆ, ಅವ್ರಿಗೆ ಬೇಗ ಸುಡುತ್ತೆ ಏನಿಲ್ಲ. ಆದರೆ ಇವರು ಲೇಟಾಗಿ ತೋರಿಸ್ಕೊಂತಾರೆ, ಇವರು ಬೇಗ ತೋರಿಸ್ಕೊಂತಾರೆ, ಇಷ್ಟೇ ವ್ಯತ್ಯಾಸ. ಸೊ ಇದೆಲ್ಲಾನು ಸಹ ಅಂದ್ರೆ ನೀವು ಈ ತರ ಸಮಸ್ಯೆ ಇರೋರು ನಿಮ್ಮನ್ನು ಭೇಟಿ ಮಾಡಿದ್ರೆ ಖಂಡಿತ ಪರಿಹಾರ ಮಾಡ್ಕೊಡ್ತೀನಿ. ಪರಿಹಾರಗಳಲ್ಲಿ ನೀವೇ ಮನೇಲಿ ಮಾಡ್ಕೊಳ್ಳೋ ಅಂಥದ್ದೇನಾದ್ರೂ ಬೇಕು ಅಂದ್ರೆ ಹೇಳ್ಕೊಡ್ತೀನಿ. ಅದೇ ಮಾಡೋ ಅಂತದ್ದು ಹೇಳಿದ್ರೆ ಒಳ್ಳೇದಲ್ಲ ನಮ್ಮ ವೀಕ್ಷಕರಿಗೆ. ಅದಕ್ಕೆ ಯಾಕಂದ್ರೆ ಎಲ್ಲಾ ವೀಕ್ಷಕರಾಗಿರ್ಬೋದು, ಇವಾಗ ವ್ಯಾಪಾರ ಮಾಡೋರು ಅಂದ್ರೆ ವ್ಯಾಪಾರ ಮಾಡೋರೆಲ್ಲ ಆಲ್ಮೋಸ್ಟ್ ಈ ವಿಡಿಯೋ ನೋಡ್ತಾರೆ. ಸೊ ಅವ್ರಿಗೆ ಏನೋ ಒಂದು ಯೂಸ್ ಆಗ್ಲಿ, ಪಾಪ ಅವ್ರ ಮನೆಯಲ್ಲಿ ಮಾಡ್ಕೊಳ್ಳೋ ಅಂತದ್ದೇ ಕನಿಷ್ಠ ಪಕ್ಷ ಮಾಡ್ಲಿ. ಸೊ ಆ ತರದೇನಾದ್ರೂ ಒಂದು ಪರಿಹಾರ ಹೇಳಿ. ಹೌದು, ಮೊಟ್ಟ ಮೊದಲನೇ ಪರಿಹಾರ, ನಿಮ್ಮ ಅಂಗಡಿಗೆ ದೃಷ್ಟಿ ಆಗಿದೆ ಅಂತ ನಿಮ್ಗೆ ಅನಿಸಿದ್ರೆ ಫಸ್ಟ್ ಒಂದಿನ ಏನು ಮಾಡಿ, ನಿಂಬೆಹಣ್ಣ ಕೊಯ್ದು ಅರ್ಶಿನ ಕುಂಕುಮ ಹಚ್ಚಿ ಕತ್ರಿ ಹಾಕ್ರಿ. ಇಲ್ಲ ಅಂದರೆ ಒಡೆದು ಕತ್ರಿ ಹಾಕ್ರಿ. ನಿಂಬೆಹಣ್ಣು ಬಲಿ ತುಂಬ ದೊಡ್ಡ ಬಲಿ. ನಿಂಬೆಹಣ್ಣ ಕೊಯ್ತೀವಿ ಅಂದರೆ ಅದು ಬಲಿ ಕೊಟ್ಟಂಗೆ, ಆಯಿತಾ? ನೀವೇನು ಹೇಳಬೇಕು, ಮಾಮೂಲಿಯಾಗಿ ನಾವು ಮನೇಲಿ ಎಲ್ಲರೂ ದೃಷ್ಟಿ ತೆಗಿತೀವಲ್ವ, ದೃಷ್ಟಿ ಮನೇಲಿ ಹೆಂಗೆ ತೆಗಿತಾರೆ, ಈ ಉಪ್ಪು, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ಮೆಣಸು ಮತ್ತು ಮಣ್ಣಿಂದ ಎಲೆಗಳಿಂದ ಎಲ್ಲ ದೃಷ್ಟಿ ತೆಗಿತಾರೆ. ಅದೇ ರೀತಿ ತೆಗೆದು ನೋಡಿ. ಅದು ಆಗಿಲ್ವಾ ನೆಕ್ಸ್ಟ್ ನಿಂಬೆಹಣ್ಣಿಗೆ ಹೋಗಿ, ಅದು ಆಗಿಲ್ವಾ ನೆಕ್ಸ್ಟ್ ಮೊಟ್ಟೆಗೆ ಹೋಗಿ, ಅದು ಆಗಿಲ್ವಾ ನೆಕ್ಸ್ಟ್ ಕುಂಬಳಕಾಯಿಗೆ ಹೋಗಿ. ಮೊಟ್ಟೆ ಅಂಗಡಿ ಮುಂದೆನೆ ಹಾಕೋದು ಅಂತನಾ? ಅಂಗಡಿ ಮುಂದೆ ಹಾಕೋದು ಬೇಡ, ಇಳೆ ತೆಗೆದ್ಬಿಟ್ಟು ತಗೊಂಡೋಗಿ ಮುರ್ದಾರಿಲ್ಲಿ ಹಾಕೋದು, ಸ್ಮಶಾನದಲ್ಲಿ ಹಾಕೋದು, ಹಾಕಿ ಬರೋದು. ಇವಾಗ ನಾವು ಹಿಂಗೆ ಅಂದಾಗ ಏನು, ನಮ್ಮ ಮನೆಯಲ್ಲಿ ನಮ್ಮ ಅಜ್ಜಿ ಹಿಂಗೆ ಅಂದಾಗ ನಮಗೇನು ಕಾಣಿಸೋದಿಲ್ಲ. ಬಟ್ ಹಾರ ಅಂತ ಒಂದು ಇದೆಯಲ್ವಾ, ಬಟ್ ವೈಬ್ರೇಷನ್ ಅಂತ ಒಂದು ಇದೆಯಲ್ವಾ, ಸೌಂಡ್ ಅಂತ ಒಂದು ಇದೆಯಲ್ವಾ, ಥು ಅಂತಾರಲ್ವಾ, ಅದೊಂದು ಸೌಂಡ್, ಅದೊಂದು ಆ ದುಷ್ಟಶಕ್ತಿ ಬಂದು ಎಲ್ಲೇ ಕಾಯ್ತಾ ಇರುತ್ತೆ, ತಿನ್ನೋಣ ಅಂತ ಕಾಯ್ತಾ ಇರುತ್ತೆ. ಥು ಅಂದಾಗ ಇವ್ರು ಯಾರೋ ನನ್ನ ಬೈತಾ ಇದ್ರು, ಹೋಗೋಣ ಅಂತ ಹೋಗು. ಗುಡ್ ಐಡಿಯಾ. ಓಕೆ, ಮತ್ತೆ ಕುಂಬಳಕಾಯಿ ಅಂದ್ರೆ ಕುಂಬಳಕಾಯಿ ಎಳೆ ತೆಗೆದ್ಬಿಟ್ಟು ಅಂಗಡಿ ಮುಂದೆ ಹಾಕ್ಬೋದು. ಕುಂಬಳಕಾಯಿ ಒಳಗಡೆ ಸ್ವಲ್ಪ ಅರ್ಶಿನ ಕುಂಕುಮ ಹಾಕಿ, ಕಾಯಿನ್ಸ್ ಹಾಕಿ ಕೂಡ ನಾವು ದಸರಲ್ಲಿ ಹೊಡಿತೀವಲ್ಲ, ಆ ರೀತಿ ಕೂಡ ಮಾಡ್ಕೋಬಹುದು. ಆದ್ರೆ ಅದನ್ನ ಮಾಡುವಾಗ ತುಂಬಾ ಹುಷಾರಾಗಿ, ಕುಂಬಳಕಾಯಿ ಬಂದ್ಬಿಟ್ಟು ಕುಷ್ಮಾಂಡ ಅಂತ ಹೇಳ್ತೀವಲ್ವಾ, ಕುಷ್ಮಾಂಡ ಬಳಿ ಕೊಡುವಾಗ ತಲೆಗೆ ಟವಲ್ ಕಟ್ಟಿರ್ಬೇಕು, ಹಣೆಗೆ ಕುಂಕುಮ ಹಚ್ಚಿರ್ಬೇಕು, ಅದನ್ನ ಹೋಲ್ ಮಾಡಿ ಒಳಗಡೆ ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಸ್ವಲ್ಪ ಸಕ್ಕರೆ ಮರಿಬಾರ್ದು. ಅದೇ ರೀತಿ ಸ್ವಲ್ಪ ಅರಿಶಿನ ಕುಂಕುಮ ಹಾಕಬೇಕು. ಅದ್ರ ಮೇಲೆ ಕರ್ಪೂರ ಇಟ್ಟು 3 ಸರಿ ಬಲಗಡೆ ತಿರುಗಿಸ್ಬೇಕು, ಮತ್ತೆ 3 ಸರಿ ಎಡಗಡೆ ತಿರುಗಿಸ್ಬೇಕು, ಮತ್ತೆ 3 ಸರಿ ಬಲಗಡೆ ತಿರುಗಿಸ್ಬೇಕು. ಈ ರೀತಿ 9 ಸರಿ ಮಾಡಬೇಕು. 9 ಸರಿ ಮಾಡಿ ಆಮೇಲೆ ಒಡೆದು ಆ ಕಡೆ ಈ ಕಡೆ ಒಂದೊಂದು ಚಿಪ್ ಇಟ್ಬಿಟ್ಟು ಅಂಗಡಿ ಒಳಗೆ ಹೋಗಿ ಈ ಥರ ಮಾಡ್ಕೊಳ್ಳಿ, ಆಯಿತಾ? ಇದಕ್ಕೆ ಕೂಡ ಆಗಲಿಲ್ಲ ಅಂತ ಅನಿಸ್ದಾಗ, ಆ ಥರ ಅನಿಸ್ದಾಗ ಮೂಲೆಯಲ್ಲಿ ಸಾಲ್ಟ್ ಗ್ಲಾಸ್ ಬೌಲಲ್ಲಿ 5 ನಿಂಬೆಹಣ್ಣು ತಗೊಳ್ಳಿ, ಕಟ್ ಮಾಡಿ
5 ನಿಂಬೆಹಣ್ಣು ತಗೊಂಡು ಕಟ್ ಮಾಡಿ ಎಷ್ಟು ಹೋಲ್ ಕಟ್ ಮಾಡಬೇಕು? 8 ಹೋಲ್ ಕಟ್ ಮಾಡಬೇಕು ನಿಂಬೆಹಣ್ಣು. ಒಂದು ನಿಂಬೆಹಣ್ಣ 8 ಹೋಲ್ ಆಗಿ ಕಟ್ ಮಾಡಬೇಕು. ಆದರೆ ನಿಂಬೆಹಣ್ಣು ಕಂಪ್ಲೀಟ್ ಕಟ್ ಮಾಡಬಾರ್ದು, ಸ್ವಲ್ಪ ಇರಲಿ ಕೆಳಗಡೆ ಬಾಟಮ್ ಹಂಗೆ ಇರಲಿ, ಮೇಲ್ಗಡೆ ಒಂದು 8 ಹೋಲ್ ಆಗಿ ಕಟ್ ಮಾಡಬೇಕು, ಫ್ಲವರ್ ಟೈಪು ಕಟ್ ಮಾಡಿ ಅದ್ರೊಳಗೆ ಒಂಚೂರು ಅರ್ಶಿನ ಕುಂಕುಮ ಹಾಕಬೇಕು. ಫಸ್ಟ್ ಗ್ಲಾಸ್ ಬೌಲ್ ತಗೊಳ್ಳಿ, ಅದ್ರೊಳಗಡೆ 4 ಇಟ್ಬಿಡಿ ಕೆಳಗಡೆ, ಆಯ್ತಾ? ಆ ಕೆಳಗಡೆ ಇಡೋಕ್ಕೆ ಮುಂಚೆ ಫಸ್ಟ್ ಸ್ವಲ್ಪ ಸಾಲ್ಟು, ಕಲ್ಲುಪ್ಪು ಹಾಕಬೇಕು. ಅದ್ರ ಮೇಲೆ 4 ನಿಂಬೆಹಣ್ಣು ಇಡಬೇಕು. ಅದ್ರ ಮೇಲೆ ಇನ್ನೊಂದು ನಿಂಬೆಹಣ್ಣು ಇಡಬೇಕು. 4 ನಿಂಬೆಹಣ್ಣು ಮಧ್ಯೆ ಕೆಳಗಡೆ 4 ಹಚ್ಚಿರಬಾರ್ದು, ಎಲ್ಲಾನು ಹಚ್ಚಿರ್ಬೇಕು. ಅಲ್ಲ 8 ಹೋಳು ಹಚ್ಚಿರ್ಬೇಕು. 8 ಹೋಳಾಗಿ ಕಟ್ ಮಾಡಿ ಅದ್ರ ಮೇಲೆ ಮತ್ತೆ ಉಪ್ಪು ಹಾಕಿ ಫುಲ್ ಹಿಂಗೆ ಗೋಪುರ ತರ ಆ ರೀತಿ ಮಾಡಿ, ನಿಮಗೆ ಎಲ್ಲಿ ಸ್ಟಾಕ್ ಹೋಗ್ತಾ ಇಲ್ವೋ, ಎಲ್ಲಿ ಸ್ಟಾಕ್ ನಿಲ್ತಾ ಇದೆ, ಈ ಜಾಗದಲ್ಲಿ ನಿಲ್ತಾ ಇದೆ, ಈ ಜಾಗದಲ್ಲಿ ಇರೋದೇ ಬಿಸ್ನೆಸ್ ಆಗ್ತಾ ಇಲ್ಲ ಅಂತ ಅನ್ಸುತ್ತೋ ಅಲ್ಲಿಡಿ, ಆಯ್ತಾ? ಇಲ್ಲ ತೀರಾ ನಿಮ್ಮ ಬಿಸ್ನೆಸ್ ತುಂಬಾ ಡಲ್ ಇದೆ, ತುಂಬಾ ವರ್ಷದಿಂದ ಡಲ್ ಇದೆ ಅನ್ನೋದಿದ್ರೆ 4 ಮೂಲೆಯಲ್ಲಿ 4 ಇಡಿ. ಅದೇ ತರ ಒಂದು ಬೌಲಲ್ಲಿ ಸಾಲ್ಟ್, ಇದು ಗಾಜಿನ ಬೌಲು, ಸಾಲ್ಟ್ ಮತ್ತೆ 4 ನಿಂಬೆಹಣ್ಣು, ಅದ್ರ ಮೇಲೆ ಒಂದು ಮತ್ತೆ ಅದನ್ನೆಲ್ಲ ಫುಲ್ ಕಂಪ್ಲೀಟ್ ಕವರ್ ಮಾಡಿ ಉಪ್ಪು ಹಾಕ್ಬಿಟ್ಟು 4 ಮೂಲೆಯಲ್ಲಾದ್ರೂ ಇಡ್ಬೋದು. ಎಲ್ಲಿ ಸ್ಟಾಕ್ ನಿಂತೋಗಿದ್ಯೋ ಅಲ್ಲಿ ಮಾತ್ರ ಇಡಬಹುದು. ಓಕೆ, ಡನ್. ಮತ್ತೆ ವಾಲ್ ಕ್ಲಾಕ್, ಇದು ಕೆಳಗಡೆ ಹಿಂಗೆ ಆಡ್ತಾ ಇರುತ್ತೆ ನೋಡಿ, ಅದನ್ನೇನೋ ಅಂತಾರ ಅದನ್ನ, ಆ ತರ ಒಂದು ವಾಲ್ ಕ್ಲಾಕ್ ಈ ಅಂಗಡಿಗಳಲ್ಲಿ ಇಟ್ರೆ ತುಂಬಾ ಒಳ್ಳೇದು. ಓಕೆ, ಮೂವಿಂಗ್ ಇರಬೇಕು, ಮೂವಿಂಗ್ ಇರುವಂತದ್ದು. ಈ ಕೆಳಗಡೆ ಹಿಂಗೆ ಟಂಗ್ ಹೊಡ್ಕೊತಾ ಇರುತ್ತೆ ಅಂತ ವಾಲ್ ಕ್ಲಾಕ್ ಸ್ವಲ್ಪ ದೊಡ್ಡದಾಗಿರುವಂತದ್ದು ಅಂಗಡಿಯಲ್ಲಿ ಇಟ್ರೆ ಬಿಸ್ನೆಸ್ ನಡೀತಾ ಇರುತ್ತೆ. ಆದ್ರೆ ಸ್ವಲ್ಪ ಜಗಳ ತರ ಬಿಸ್ನೆಸ್ ನಡೆಯುತ್ತೆ, ಅಂದ್ರೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಇರುತ್ತೆ. ಆದ್ರೆ ಅಂತದ್ದು ನೀವು ಮನೇಲಿ ಇಟ್ಕೋಬಾರ್ದು. ಅಂತದ್ದು ಯಾರ ಮನೇಲಿ ಇದೆ ನೋಡಿ, ಅವ್ರ ಮನೇಲಿ ಕಿರಿಕಿರಿ ನಡೀತಾನೆ ಇರುತ್ತೆ. ಅಂತದ್ದು ತುಂಬಾ ದೊಡ್ಡ ವಿಚಾರ ಅದು. ವಾಚಿನ ಬಗ್ಗೆ, ವಾಚ್ ಬಂದ್ಬಿಟ್ಟು ಶನಿ, ವಾಲ್ ಕ್ಲಾಕ್ ಬಂದ್ಬಿಟ್ಟು ಶನಿ, ಕೈ ಕಟ್ಟುವ ಗಡಿಯಾರ ಕೂಡ ಅಷ್ಟೇ ಶನಿ, ಆಯ್ತಾ? ಟೈಮ್ ಅವರು ಕೊಟ್ಟಿರುವಂತ ಟೈಮ್, ನಾವಿಲ್ಲಿ ಎಷ್ಟು ದಿನ ಇರ್ಬೇಕು ಅಷ್ಟು ದಿನ ಇರಬೇಕು, ಆ ಥರ. ಇದನ್ನ ಭಾಳ ಈ ಗೋಡೌನ್ಗಳಿರ್ತವೆ, ಅಂತ ಗೋಡೌನ್ಗಳಲ್ಲೂ ಕೂಡ ವಾಲ್ ಕ್ಲಾಕ್ ಈ ಇದು ಬರುವಂಥದ್ದು, ಮೂವಿಂಗ್ ಇರುವಂಥದ್ದು ವಾಲ್ ಕ್ಲಾಕ್ ಇಟ್ರೆ ಅಲ್ಲಿ ಮೂವ್ಮೆಂಟ್ ಸ್ಟಾರ್ಟ್ ಆಗುತ್ತೆ, ಆಯ್ತಾ? ಇನ್ನು ಪರಿಹಾರ ಹೇಳೋದಾದ್ರೆ, ಯಾವಾಗಾದ್ರೂ ಅಮಾವಾಸ್ಯೆ ಅಥವಾ ಪೌರ್ಣಮಿ ಅಂತ ದಿನಗಳಲ್ಲಿ ಯಾವ್ದಾದ್ರು ಶಕ್ತಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಏನ್ ಪ್ರಸಾದ ಕೊಡ್ತಾರೋ ಅದನ್ನ ತಗೊಂಬಂದು ನಿಮ್ಮ ಅಂಗಡಿ ಬಾಗಿಲು ಕಟ್ಟೋದು ಅಥವಾ ಗಲ್ಲೆಯಲ್ಲಿ ಇಟ್ಕೊಳ್ಳೋದು, ಇದನ್ನ ಕೂಡ ಮಾಡ್ಬೋದು. ಶಕ್ತಿ ಅಂದ್ರೆ ಶುಕ್ರ ದೇವತೆ, ಶುಕ್ರ ಗ್ರಹ ಶಾಂತಿ ಆಗತ್ತೆ. ಸೊ ವ್ಯಾಪಾರಕ್ಕೆ ಲಕ್ಷ್ಮಿಗೆ ಸಂಬಂಧಪಟ್ಟಿರುವಂಥದ್ದು ಯಾವ್ದಾದ್ರು ಶಕ್ತಿ ದೇವಿ, ಮಹಾಲಕ್ಷ್ಮಿ ಅಂತಾನೆ ಇಲ್ಲ, ಯಾವ್ದಾದ್ರು ದೇವತೆಯ ಒಂದು ದೇವಸ್ಥಾನಕ್ಕೆ ಹೋಗಿ ಅದನ್ನು ತಗೊಬಂದು ನೀವು ಅಲ್ಲಿಡೋದು. ಮತ್ತೆ ವಾರಕ್ಕೆ ಅದನ್ನು ತಗೊಂಡೋಗಿ ನೀರಿಗೆ ಹಾಕ್ಬಿಟ್ಟು ಮತ್ತೆ ಅದೇ ದೇವಸ್ಥಾನದಿಂದ ನಿಮ್ಗೆ ಯಾವ ದೇವಸ್ಥಾನ, ನೀವು ಯಾವ ದಿಕ್ಕು ನೋಡಿ. ಇನ್ನೊಂದು ತುಂಬ ಮುಖ್ಯವಾದ ವಿಚಾರ ಹೇಳ್ಕೊಡ್ತೀನಿ, ಜನಗಳಿಗೆ ಗೊತ್ತಿರಲಿ. ನಿಮ್ಮ ಜಾಗದಿಂದ, ನಿಮ್ಮ ಮನೆಯಿಂದ ಪೂರ್ವ ದಿಕ್ಕಿಗೆ ಯಾವ ದೇವಸ್ಥಾನ ಇದೆಯೋ ಆ ದಿಕ್ಕಿಗೆ ಹೋಗಿ ನೀವೇನಾದರೂ ತಗೊಂಡು ಬಂದ್ರೆ ನಿಮಗೆ ಕಾರ್ಯಸಿದ್ಧಿ ಆಗತ್ತೆ. ಅಂದ್ರೆ ಮನೆಯಿಂದನ ಬಿಸ್ನೆಸ್ ಪ್ಲೇಸ್ ಇಂದನ, ಎರಡಕ್ಕೂ ಪೂರ್ವ. ನೀವು ಎಲ್ಲಿಂದ ಸ್ಟಾರ್ಟ್ ಆಗ್ತೀರಾ, ಎಲ್ಲಿಂದ ಸಂಕಲ್ಪ ಮಾಡಿ ಹೋಗ್ತೀರಾ ಆ ದೇವಸ್ಥಾನಕ್ಕೆ. ನೀವು ಮನೆಯಿಂದ ಹೋಗ್ರಿ ಅಥವಾ ಬಿಸ್ನೆಸ್ಗಂತ ಅಂಗಡಿಗೆ ಬನ್ನಿ, 1 ಅವರ್ ಸ್ಟೇ ಮಾಡಿ ಆಮೇಲೆ ಅಲ್ಲಿಂದ ದೇವಸ್ಥಾನಕ್ಕೆ ಹೋಗಿ, ಆ ಥರ. ಪಾಪ ಎಲ್ಲರಿಗೂ ನಾವು ಮನೆಯಿಂದಾನೆ ಅಂತ ಹೇಳಕ್ಕಾಗಲ್ಲ. ಎಲ್ಲಿಂದ ಸಂಕಲ್ಪ ಮಾಡಿ, ಇವಾಗ ಮನೆಯಿಂದ ಹೋದ್ರೆ ಮನೆಗೆ ಲೆಕ್ಕ, ವ್ಯಾಪಾರ ಸ್ಥಳದಿಂದ ಹೋದ್ರೆ ವ್ಯಾಪಾರದ ಲೆಕ್ಕ. ಹಂಗೆ ನಿಮ್ಗೆ ಎಲ್ಲಿಗೆ ಬೇಕು ಆ ಎನರ್ಜಿ, ನಿಮ್ಗೆ ಎಲ್ಲಿಗೆ ಆ ಎನರ್ಜಿ ಬೇಕೋ ಅಲ್ಲಿಂದ ಪೂರ್ವ ದಿಕ್ಕಿಗೆ ಹೋದ್ರೆ ಕಾರ್ಯಸಿದ್ಧಿ ಆಗತ್ತೆ. ನೀವು ತುಂಬಾ ದಿನದಿಂದ ಏನೋ ಕೆಲ್ಸಕ್ಕೆ ಟ್ರೈ ಮಾಡ್ತಾ ಇದ್ದೀರಾ, ಆಗ್ತಾನೆ ಇಲ್ಲ, ಇಂಥವ್ರಿಗೆ ಈ ಒಂದು ಪೂರ್ವ ದಿಕ್ಕಿಗೆ ಹೋಗ್ಬೋದು. ಅಥವಾ ದೈವಾನುಗ್ರಹ ಇಲ್ಲ, ದೇವರಿಂದ ನಮ್ಗೆ ಅದೃಷ್ಟ ಬರ್ತಾ ಇಲ್ಲ ಅನ್ನೋದಿದ್ರೆ ಸ್ವಲ್ಪ ಪೂರ್ವ ದಿಕ್ಕಿಂದ ಈಶಾನ್ಯ ದಿಕ್ಕಿಗೆ ಇರುವಂತ ದೇವಸ್ಥಾನಗಳಿಗೆ ಹೋಗಿ ಬಂದ್ರೆ ಸ್ವಲ್ಪ ದೈವ ಆಶೀರ್ವಾದ, ದೈವ ಅನುಕೂಲ ಆಗತ್ತೆ. ಅದೇ ನೀವು ಬರೀ ಹಣನೇ ಮುಖ್ಯ, ನನಗೆ ಕ್ವಾಲಿಟಿ ಮುಖ್ಯ ಅಲ್ಲ ಕ್ವಾಂಟಿಟಿ ಮುಖ್ಯ ಅನ್ನೋ ಅಂಥವ್ರು ಉತ್ತರ ದಿಕ್ಕಿಗೆ ಪ್ರಯಾಣ ಮಾಡಿ ನೀವು ಇದನ್ನು ಮಾಡಿಕೊಂಡು ಈ ಒಂದು ದೇವಸ್ಥಾನಕ್ಕೆ ಹೋಗಿ ಬರೋದ್ರಿಂದ
ಖಂಡಿತ ನಿಮಗೆ ಧನ ಲಾಭ ಆಗತ್ತೆ. ನಾವು ಪೂರ್ವಕ್ಕೂ ಹೋಗ್ತೀವಿ, ಈಶಾನ್ಯಕ್ಕೂ ಹೋಗ್ತೀವಿ, ಉತ್ತರಕ್ಕೂ ಹೋಗ್ತೀವಿ. ಅಲ್ಲಲ್ಲ, ನೀವು ಯಾವ ಕಡೆಗೆ ಹೋಗಿ ಬರ್ತೀರಾ ಆ ಕಡೆ ಆ ವೈಬ್ರೇಷನ್ ಬರುತ್ತೆ. ಹೌದು. ಅದೇ ನೀವು ವಾಯು ಮೂಲೆಗೆ ಹೋದ್ರೆ ಬಿಸ್ನೆಸ್ ಅವ್ರಿಗೆ ಸಿಕ್ಕಾಪಟ್ಟೆ ಒಳ್ಳೇದು. ಸಡನ್ ದುಡ್ಡು ಬರೋದು. ಸಡನ್ ದುಡ್ಡು ಅಂದ್ರೆ ಬಿಸ್ನೆಸ್ಸೇ ಇರೋದಿಲ್ಲ, ಸಡನ್ ಆಗಿ ಒಂದಿನ ಒಂದು ದೊಡ್ಡ ಆರ್ಡರ್ ಬಂದ್ಬಿಡುತ್ತೆ. ದೊಡ್ಡ ಆರ್ಡರ್ ಬಂದ್ಬಿಡುತ್ತೆ ಅಂದ್ರೆ ಒಂದು ತಿಂಗಳೆಲ್ಲ ಮಾಡಿದ್ರು 10 ಲಕ್ಷ ಮಾಡ್ತಾರೆ. ಅಂಥದ್ದು ಈ ವಾಯು ಮೂಲೆ ಕಡೆ ಇರುವಂತ ದೇವಸ್ಥಾನಕ್ಕೆ ಹೋಗಿ ಬರೋದ್ರಿಂದ ಸಡನ್ ದುಡ್ಡು ಬರುತ್ತೆ. 20-30 ಲಕ್ಷ ರೂಪಾಯಿದು ಒಂದೇ ವಾರದಲ್ಲಿ ಆರ್ಡರ್ ಆಗ್ಬಿಡುತ್ತೆ. ಆ ಥರ. ಅದೇ ನೀವು ಪಶ್ಚಿಮ ದಿಕ್ಕಿಗೆ ಇರುವಂತ ದೇವಸ್ಥಾನಕ್ಕೆ ಹೋಗಿ ಬರೋದಾದ್ರೆ, ಮುಖ್ಯವಾಗಿ ನಿಮ್ಮ ಬಿಸ್ನೆಸ್ ಏನಾದರೂ ಕಬ್ಬಣಕ್ಕೆ ಸಂಬಂಧಪಟ್ಟಿರೋ ಬಿಸ್ನೆಸ್ ಆದ್ರೆ ಖಂಡಿತ ಪಶ್ಚಿಮ ದಿಕ್ಕಲ್ಲಿರುವಂಥ ದೇವಾಲಯಕ್ಕೆ ಹೋಗಿ ಬರೋದ್ರಿಂದ, ಅಲ್ಲಿಂದ ಪ್ರಸಾದ ತಗೊಬಂದು ನಿಮ್ಮ ಅಂಗಡಿಯಲ್ಲಿ ಇಟ್ಕೊಳ್ಳೋದ್ರಿಂದ ಲಾಭ ಆಗುತ್ತೆ. ಅದೇ ನೈಋತಿಗೆ ಹೋಗಿ ಬರೋದ್ರಿಂದ ಸ್ವಲ್ಪ ಸ್ಟಾಕ್ ಮಾಡ್ಕೋಬೋದು ನೀವು, ನೈಋತಿ ಕಡೆ ಇರುವಂಥ ದೇವಾಲಯಕ್ಕೆ ಹೋಗಿ ಬರೋದು. ಅದೇ ವೆಹಿಕಲ್ ಡಿಪಾರ್ಟ್ಮೆಂಟ್ ಅವರಾದ್ರೆ ಅಥವಾ ಕುಕಿಂಗ್ ಡಿಪಾರ್ಟ್ಮೆಂಟ್ ಅವರಾದ್ರೆ ದಕ್ಷಿಣ ಬಹಳ ಶ್ರೇಷ್ಠ. ಅದೇ ಈ ಬೆಳ್ಳಿ ಬಂಗಾರ ಇಂಥ ಒಂದು ಅಕ್ಕಿ ಬಿಸ್ನೆಸ್ಸೇ ಮಾಡ್ತಾರೆ ಕೆಲವರು. ಈ ರೀತಿ ಮತ್ತೆ ನೀರು ವಾಟರ್ ಬಿಸ್ನೆಸ್ ಮಾಡೋ ಅಂಥವ್ರು ಅಗ್ನಿ ಮೂಲೆಗೆ ಹೋಗಿ ಬರೋದ್ರಿಂದ, ಅಲ್ಲಿ ಚಂದ್ರ ಇರೋದ್ರಿಂದ ನಿಮ್ಮ ಒಂದು ಬಿಸ್ನೆಸ್ಗೆ ಅವರು ನೀರು ಹಾಕಿ ತಣ್ಣಗೆ ಮಾಡ್ಬಿಡ್ತಾ ಇರ್ತಾರೆ. ಸೊ ಅಲ್ಲಿ ಹೋಗ್ಬಿಟ್ಟು ಅಪ್ಪ ನಾನು ಚೆನ್ನಾಗಿ ನಡೆಯೋ ಥರ ಮಾಡ್ಕೊಡೋ ಅಂತ ಹೇಳಿದ್ರೆ ಕೊಡ್ತಾರೆ. ಈ ರೀತಿ ನೋಡಿ, ಅದು ಎಲ್ಲಾ ದಿಕ್ಕು ಒಳ್ಳೇದೆ. ಇವನ್ ನಾನು ಹೇಳಿದ್ ಯಾವ ದಿಕ್ಕು ಬಿಟ್ಟಿದ್ದೀನಿ, ಯಾವ್ದು ದಿಕ್ಕು ಬಿಟ್ಟಿಲ್ಲ, ಎಲ್ಲಾ ದಿಕ್ಕು ಒಳ್ಳೇದೆ. ಆದ್ರೆ ನಿಮಗ್ ಸೂಟ್ ಆಗ್ಬೇಕು. ವಾಸ್ತುಗಳಲ್ಲಿ ತುಂಬಾ ಜನ ತಪ್ಪು ಏನ್ ಮಾಡ್ತಾರೆ, ನಮ್ಗೆ ಪೂರ್ವ ದಿಕ್ಕೇ ಇರಬೇಕು, ಉತ್ತರ ದಿಕ್ಕೇ ಇರಬೇಕು ಅಂತ ತುಂಬಾ ಜನ ಕನ್ಫ್ಯೂಷನ್ ಆಗ್ತಾರೆ. ಆ ಥರ ಏನು ಇಲ್ಲ. ಮತ್ತೆ ಕೆಲವರು ನಾಸ್ತಿಕರು ಏನ್ ಹೇಳ್ತಾರೆ, ಅವರು ದಕ್ಷಿಣ ದಿಕ್ಕಲ್ಲಿ ಇಷ್ಟು ವರ್ಷದಿಂದ ವ್ಯಾಪಾರ ಮಾಡ್ತಾ ಇದಾರೆ, ಅವ್ರು ಏನಾಗಿದ್ದಾರೆ ಅಂತ ಕೇಳ್ತಾರೆ. ಅಂತ ಕೇಳಿದಾಗ ಇವ್ರ ಹತ್ರ ಆನ್ಸರ್ ಇರೋದಿಲ್ಲ. ಆಕ್ಚುಲಿ ಆನ್ಸರ್ ಇದೆ. ಅವ್ರಿಗೆ ಕುಜ ಸೂಪರ್ ಆಗಿದ್ದಾನೆ, ಹಂಗಾಗಿ ದಕ್ಷಿಣ ದಿಕ್ಕಲ್ಲಿ ಅವ್ರಿಗೆ ಚೆನ್ನಾಗಿದೆ. ಈ ಪಶ್ಚಿಮ ದಿಕ್ಕು ಮುಳುಗೋ ಬಾಗ್ಲು ಮಾಡಬಾರ್ದು ಅಂತ ಹಿಂದೂಗಳು ಮಾತಾಡ್ಕೊಳ್ಳೋದು, ಅರ್ಧಜ್ಞಾನಿಗಳು ಮಾತಾಡ್ಕೊಳ್ಳೋದು ಜಾಸ್ತಿ. ಯಾರಿಗೆ ಶನಿ ಬಲವಾಗಿರ್ತಾರೋ ಜಾತಕದಲ್ಲಿ, ಅವರು ಪಶ್ಚಿಮ ದಿಕ್ಕಲ್ಲಿ ವ್ಯಾಪಾರ ಮಾಡಿದ್ರೆ ಓಹೋ ಅಷ್ಟು ಚೆನ್ನಾಗಿರುತ್ತೆ. ಇವಾಗ ನೋಡಿ, ನೀವು ನನ್ನನ್ನು ಕರೆದ್ರಿ, ನಾನು ಸಂತೋಷವಾಗಿ ಮಾತಾಡ್ತಾ ಇದ್ದೀನಿ. ಅದೇ ನೀವು ಗುರುಜಿ ಬರಬೇಡಿ ನೀವು ಅಂದ್ರೆ ನಾನು ಬಂದು ಇಲ್ಲಿ ಸಂತೋಷವಾಗಿ ಮಾತಾಡ್ತೀನ ಅಲ್ವಾ? ಹಂಗೆ ಆ ಒಂದು ಗ್ರಹದ ಆಶೀರ್ವಾದ ನಮ್ಮ ಜೊತೆಲಿ ಚೆನ್ನಾಗಿದ್ಯಾ, ಸೂಪರ್ ನಡೆಯತ್ತೆ. ಹೆಂಗಾದ್ರೂ ಮಾಡಿ. ಕೆಲವರು ಗೊತ್ತಿಲ್ದಿರ ಮಾಡ್ತಾರೆ, ಸಕ್ಸಸ್ ಆಗ್ಬಿಡ್ತಾರೆ. ಗೊತ್ತಿಲ್ದಿರ ಅವ್ರ ಕೈಯಲ್ಲಿ ಆ ಒಂದು ಗ್ರಹ ಸ್ಥಿತಿ, ಆ ಒಂದು ದೈವ, ಆ ಒಂದು ಸಮಯಕ್ಕೆ ಮಾಡಿಸ್ತಿದ್ದಾರೆ ಅಷ್ಟೇ. ನಾವು ಮಾಡ್ತಿಲ್ಲ, ಅವ್ರು ಮಾಡಿಸ್ತಿದ್ದಾರೆ. ಅಥವಾ ನಮ್ಮ ಕುಲದೈವ ಮಾಡಿಸ್ತಾ ಇದ್ದಾರೆ, ಅಥವಾ ನಮ್ಮ ಹಿರಿಯರು ಆಶೀರ್ವಾದದಿಂದ ನಾವು ಮಾಡ್ತಿದ್ದೀವಿ. ಈ ರೀತಿ ನಮಗೆ ಸಾಕಷ್ಟು ವ್ಯಾಪಾರಕ್ಕೆ ಸಂಬಂಧಪಟ್ಟು ಪರಿಹಾರಗಳು ಮಾಡ್ಕೋಬಹುದು ದೈವದಿಂದ. ಅದಲ್ಲದೆ ಇವೆಲ್ಲ ಮಾಡಿ ಆಗಲ್ಲ ಕೆಲವ್ರಿಗೆ, ಅಂಥವ್ರಿಗೆ ನಾನಿದ್ದೀನಿ. ಖಂಡಿತ. ನೋಡಿ ವೀಕ್ಷಕರೇ, ನೀವೆಲ್ಲರೂ ಸಹ ನೋಡ್ತಾ ಇದ್ದೀರಾ, ವ್ಯಾಪಾರ ಮಾಡೋ ಅಂಥವ್ರು ನಿಮ್ಮ ವ್ಯಾಪಾರ ತುಂಬಾ ಚೆನ್ನಾಗಿ ನಡೀತಾ ಇದ್ರೆ ಓಕೆ, ಖುಷಿ, ಚೆನ್ನಾಗಿ ನಡೀತಾ ಇರಲಿ. ಯಾಕಂದ್ರೆ ಸಾಕಷ್ಟು ಜನ ವ್ಯಾಪಾರ ಮಾಡಿ ಲಾಸ್ ಆಗಿರೋರು, ಬಿಸ್ನೆಸ್ ಆಗ್ತಾ ಇಲ್ಲ, ಇಲ್ಲ ಒಂದ್ ಕಡೆ ಅವ್ರ ಮನಸ್ಸಲ್ಲಿ ಕಸಿವಿಸಿ ಗೊಂದಲ, ಅವರು ಎಕ್ಸ್ಪೆಕ್ಟೇಷನ್ ಮಾಡಿದಷ್ಟು ನಮ್ಗೆ ಬಿಸ್ನೆಸ್ ಆಗ್ತಾ ಇಲ್ಲ ಅನ್ನೋರು ಈ ಒಂದು ಪರಿಹಾರಗಳನ್ನ ಮಾಡ್ಕೋಬಹುದು. ನೀವು ಈ ಪರಿಹಾರಗಳು ಆಗಿಲ್ಲ ಅಂತಂದ್ರೆ ಖಂಡಿತ ಅಮರ್ನಾಥ್ ಗುರೂಜಿ ಅವ್ರನ್ನ ಭೇಟಿ ಮಾಡಿ, ಸ್ಕ್ರೀನ್ ಮೇಲೆ ಬರ್ತಾ ಇರುವಂತ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಖಂಡಿತ ನಿಮ್ ಸಮಸ್ಯೆಗೊಂದು ಪರಿಹಾರ ಖಂಡಿತ ಕೊಡ್ತಾರೆ, ನೀವು ಸಕ್ಸಸ್ ಆಗೇ ಆಗ್ತೀರಾ. ಹಾಗಾದ್ರೆ ಗುರುಜಿ, ಈಗ ನೆಕ್ಸ್ಟ್ ಒಂದು ನಮ್ಮ ಪ್ರಶ್ನೆ ಏನು ಅಂತಂದ್ರೆ, ಈಗ ಎಲ್ಲಾ ಬಿಸ್ನೆಸ್ ಅಲ್ಲೂ ಸಹ ಕಾಂಪಿಟೇಷನ್ ಜಾಸ್ತಿ. ಈಗ ನಾವು ಬಜಾರ್ ಮೈನ್ ರೋಡ್ ಹೋಗಿದ್ವಿ ಅಂದ್ರೆ ಎಲ್ಲಾ ತರ ಅಂಗಡಿಗಳು ಒಂದಲ್ದೆ 10 ನೋಡ್ತೀವಿ. ಒಂದು ಬಟ್ಟೆ ಅಂಗಡಿ, ಒಂದು 10 ಬಟ್ಟೆ ಅಂಗಡಿ ನೋಡ್ತೀವಿ. ಒಂದು ದಿನಸಿ ಅಂಗಡಿ ಅಂದ್ರೆ ಇನ್ನೊಂದು 10 ದಿನಸಿ ಅಂಗಡಿ ನೋಡ್ತೀವಿ. ಮತ್ತೆ ಒಬ್ಬರಿಗೆ ಚೆನ್ನಾಗ್ ಆಗ್ತಾ ಇರತ್ತೆ, ಇನ್ನ ಕೆಲವರು ಪಾಪ ಸುಮ್ನೆ ಇರ್ತಾರೆ. ಈ ಕಾಂಪಿಟೇಷನ್ ಜಾಸ್ತಿ. ಸೊ ಇದನ್ನ ಯಾವ ತರ ಫೇಸ್ ಮಾಡೋದು, ಇದಕ್ಕೆ ಪರಿಹಾರ ಏನ್ ಕೊಡ್ತೀರಾ?
ಕಾಂಪಿಟೇಷನ್ ಬಿಸ್ನೆಸ್ ಇದ್ರೇ ತುಂಬ ಹುಷಾರಾಗಿರೋದು ವ್ಯಾಪಾರಸ್ಥರು. ಹೌದು, ಅದು ಇರಬೇಕು. ನಿಮ್ಗೆ ಯಾರಾದರೂ ಕಾಂಪಿಟೇಟರ್ ಆಗಿ ಬಂದರು ಅಂದರೆ ನೀವು ಹೊಟ್ಟೆ ಕಿಚ್ಬಿಡ್ಬೇಡಿ, ಇಲ್ಲ ಸಂತೋಷ ಪಡಿ. ಹೌದು, ಯಾಕೆಂದ್ರೆ ಆ ಕಾಂಪಿಟೇಷನ್ ಇದ್ರೆ ತಾನೇ ನೀವು ಬೆಳಗ್ಗೆ ಬೇಗ ಎದ್ದು ಹೋಗಿ ಬೇಗ ಅಂಗಡಿ ಓಪನ್ ಮಾಡಿ. ಖಂಡಿತ ಸೋಮೇರ್ತನ ಬಿಟ್ಟಿದ್ದು. ಇಲ್ಲ ಅಂದ್ರೆ ನಿಮ್ಮ ಒಂದೇ ಅಂಗಡಿ ಇದೆ ಅಂದ್ರೆ 11 ಗಂಟೆಗೆ ಓಪನ್ ಮಾಡ್ತೀರಾ. ಅದೇ ಕಾಂಪಿಟೇಷನ್ ಇದೆ ಅಂದ್ರೆ 9 ಗಂಟೆಗೆಲ್ಲ ಅಂಗಡಿ ಓಪನ್ ಮಾಡ್ತೀರಾ. ಇದರಿಂದ ಸಮಾಜಕ್ಕೆ ಒಳ್ಳೇದು, ಗ್ರಾಹಕರಿಗೆ ಅವ್ರಿಗೆ ಏನ್ ಬೇಕೋ ಅದು ವಸ್ತು ಸಿಗತ್ತೆ. ಒಂದು ವಿಷಯ. ಎರಡನೇದು, ಕಾಂಪಿಟೇಷನ್ ಬಂದಾಗ ನೀವು ಅವ್ರಿಗಿಂತ ಚೆನ್ನಾಗಿ ಮಾಡಬೇಕು ಅಂತ ಯಾವತ್ತೂ ನೀವು ಕಾಂಪಿಟೇಷನ್ ತಗೋಬೇಡಿ. ನೀವು ನಿನ್ನೆ ಏನು ಮಾಡ್ತಿದ್ರಿ, ನಿನ್ನೆಗಿಂತ ಇವತ್ತು ಚೆನ್ನಾಗಿರಬೇಕು, ಇವತ್ತಿಗಿಂತ ನಾಳೆ ಚೆನ್ನಾಗಿರಬೇಕು, ನಾಳೆಗಿಂತ ನಾಡಿದ್ದು ಒಳ್ಳೆ ಐಟಮ್ ಹಾಕಬೇಕು ಅನ್ನೋದು ನಿಮಗೆ ನೀವು ಕಾಂಪಿಟೇಷನ್ ಮಾಡ್ಕೊಳ್ಳಿ ಫಸ್ಟು. 20 ವರ್ಷದ ಹಿಂದೆ ಕೂಡ ಇದೇ ಚಾನಲಲ್ಲಿ ನಾನು ಲೈವ್ ಕಾರ್ಯಕ್ರಮ ಮಾಡಿದ್ದೆ, ಇವತ್ತು ಬಂದಿದ್ದೀನಿ ಆಯಿತಾ. 20 ವರ್ಷದ ಹಿಂದೆ ನಾನು ಇನ್ನೊಂದು ಸ್ವಲ್ಪ ದಪ್ಪ, ಇನ್ನೊಂದು ಸ್ವಲ್ಪ ಏಜ್ಡ್ ಥರ ಕಾಣಿಸ್ತಿದ್ದೆ. ಇವತ್ತು ಬೆಟರ್ ಆಗ್ತಾ ಇದ್ದೀನಿ. ವಯಸ್ಸಾಗ್ತಾ ಇದೆ ಆದರೂ ಬೆಟರ್ ಆಗ್ತದೆ. ನಾವು ಇಂಪ್ರೂವ್ಮೆಂಟ್. ಅವತ್ತೇ ಇಂಟರ್ನ್ಯಾಷನಲ್ ಗುರೂಜಿ ಅಂತ ಹೇಳ್ತಾ ಇದ್ರು, ಯಾಕಂದರೆ ಎಲ್ಲ ಭಾಷೆಯಲ್ಲಿ ಮಾತಾಡ್ತೀನಿ, ಎಲ್ಲ ದೇಶದಿಂದನೂ ಕ್ಲೈಂಟ್ಸ್ ಬರ್ತಾಯಿದ್ರು. ಇವತ್ತೂ ಅಷ್ಟೇ. ಆದರೆ ಎಷ್ಟು ನಾವು ಇಳಿತೀವೋ ಅಷ್ಟು ಎಕ್ಸ್ಪೀರಿಯನ್ಸ್ ಆಗುತ್ತೆ. ಎಷ್ಟು ಎಕ್ಸ್ಪೀರಿಯನ್ಸ್ ಆಗುತ್ತೋ ಅಷ್ಟು ನಾವು ಸ್ಮೂತ್ ಆಗಬೇಕು, ಅಷ್ಟು ನಾವು ಫೈನ್ ಆಗಬೇಕು, ಅಷ್ಟು ನಾವು ಅಕ್ಯುರೇಟ್ ಆಗಬೇಕು, ಅಷ್ಟು ನ್ಯಾಯವಾಗಿ ನಡಿಬೇಕು. ಆ ಥರ ನಡೆದ್ರೆ ನಿಮಗೆ ಯಾರೂ ಕಾಂಪಿಟೇಷನ್ ಇಲ್ಲ. ನಿಮ್ಗೆ ಯಾರಾದರೂ ಕಾಂಪಿಟೇಷನ್ ಇದ್ದಾರೆ ಅಂದರೆ ಅದು ನೀವೇ ಕಾಂಪಿಟೇಷನ್, ಆಯಿತಾ. ಯಾವತ್ತೂ ಕಾಂಪಿಟೇಷನ್ಗೆ ಎದುರ್ಕೋಬಾರ್ದು. ನಿಮ್ಮ ಯೂನಿಕ್ನೆಸ್, ನೀವು ನಿಮ್ಮ ಹತ್ರ ಸಿಕ್ಕುವಂಥ ಪದಾರ್ಥ ಅಥವಾ ನಿಮ್ಮ ಹತ್ರ ಇರುವಂಥ ಕ್ವಾಲಿಟಿ, ನೀವು ಮಾತಾಡೋ ರೀತಿ, ನೀವು ಹ್ಯಾಂಡಲ್ ಮಾಡೋ ಒಂದು ಸ್ಟ್ರಾಟಜಿ ಎಲ್ಲರ ಹತ್ರ ಇಲ್ಲ ಅನ್ನೋದನ್ನು ನೀವು ಮನಸ್ಸಲ್ಲಿಟ್ಕೊಂಡು ನೀವೇನು ಮಾಡ್ತಾಯಿದ್ರು ಅದನ್ನೇ ಮಾಡಿ. ಜನ ಸ್ವಲ್ಪ ದಿನ ಆ ಕಡೆ ಹೋಗ್ಬೋದು, ಆದರೆ ನಿಮ್ಮ ಕ್ವಾಲಿಟಿ, ನಿಮ್ಮ ಆ ಒಂದು ಕೈಂಡ್ನೆಸ್ ನೋಡಿ ಮತ್ತೆ ವಾಪಸ್ ಗ್ಯಾರಂಟಿ ನಿಮ್ಮ ಹತ್ರ ಬರ್ತಾರೆ. ಓಕೆ. ಆದರೆ ಕಾಂಪಿಟೇಷನ್ ಆದ ಕೂಡಲೇ ಸ್ವಲ್ಪ ವ್ಯಾಪಾರ ಡಲ್ ಆಗೋದು ನಿಜ, ಆಯಿತಾ. ಸ್ವಲ್ಪ ವ್ಯಾಪಾರ ಡಲ್ ಆಗೋದು ನಿಜ. ಹಂಗೆ ಅಂದ್ಬಿಟ್ಟು ನೀವು ಎಲ್ಲೆಲ್ಲೋ ಹೋಗಿ ಏನೇನೋ ಮಾಡಿಸ್ಕೊಳ್ಳೋಕ್ಕೆ ಟ್ರೈ ಮಾಡೋಕ್ಕೆ ಹೋಗಬೇಡಿ, ಅದು ತಪ್ಪು. ಯಾಕೆ ಅಂತ ಹೇಳ್ತೀನಿ. ಈಗ ನೋಡಿ, ನಮ್ಮ 2 ಅಂಗಡಿ ಇದೆ ಅಂದರೆ ಅಲ್ಲಿ 2 ಅಂಗಡಿ ಇದೆ. ಒಂದು ಅಂಗಡಿಯಲ್ಲಿ ಸಿಕ್ಕಿಲ್ಲ ಅಂದರೆ ಇನ್ನೊಂದು ಅಂಗಡಿಯಲ್ಲಿ ಸಿಗುತ್ತೆ ನಮಗೆ ಬೇಕಾಗಿರೋದು. ಅಲ್ಲಿಗೆ ಹೋಗೋಣ ಅಂತ ಏನು ಮಾಡ್ತಾರೆ, ಎಲ್ಲಿಗೋ ಹೋಗೋ ಜನಗಳು ಕೂಡ ಅಲ್ಲಿಗೆ ಬರ್ತಾರೆ. ಕರೆಕ್ಟಾ? ಸೊ 2 ಅಂಗಡಿಗೆ ಕೆಲವೊಂದು ದಿನಗಳ ನಂತರ 2 ಅಂಗಡಿಗೆ ಫುಲ್ ಬಿಸ್ನೆಸ್ ಇರುತ್ತೆ. ಭಗವಂತ ನಿಮಗೆ ಕೊಡಬೇಕಾಗಿರೋದು ಖಂಡಿತ ಕೊಡ್ತಾನೆ. ಒಂದು ವೇಳೆ ಅವರೇನೋ ಮಾಡ್ತಾರೆ, ಏನೋ ಮಾಡಿಸ್ಕೊಂಬಂದ್ಬಿಟ್ಟಿದ್ದಾರೆ, ಅದಕ್ಕೆ ನಮ್ಮ ಹತ್ರ ಬರ್ತಾ ಇಲ್ಲ, ಎಲ್ಲ ಅವ್ರ ಹತ್ರ ಹೋಗ್ತಾ ಇದ್ದಾರೆ ಅಂದರೆ ಖಂಡಿತ ಅದು ತಪ್ಪು. ಜನ ಹೊಸದನ್ನು ಯಾವತ್ತೂ ಲೈಕ್ ಮಾಡ್ತಾರೆ, ಆಯಿತಾ. ಎಲ್ಲ ಹೊಸದು ನೋಡ್ತಾರೆ, ಹೊಸದು ಒಂದು ಫರ್ನಿಚರ್ ಆಗಲಿ, ಅಲ್ಲಿ ಹೊಸದು ಒಂದು ಸಿಸ್ಟಮ್ ಆಗಲಿ ಅಥವಾ ಒಂದು ಐಟಮ್ ಆಗಲಿ, ಹೊಸ ಸ್ಟಾಕ್ ಅಂತ ಕೆಲವು ದಿನ ಆದಮೇಲೆ ಅದು ನಾರ್ಮಲ್ ಆಗಿಬಿಡುತ್ತೆ, ಎಲ್ಲ ಕಡೆ ಒಂದೇ ಆಗಿಬಿಡುತ್ತೆ. ಸೊ ತಲೆ ಕೆಡಿಸ್ಕೋಬೇಡಿ. ಹಾಗೂ ಒಂದು ವೇಳೆ ಆ ಥರ ಆದಾಗ ಮಾಯಾ ಮಂತ್ರಗಳು ಕೆಲಸ ಮಾಡ್ತಾವ? ಖಂಡಿತ ಕೆಲಸ ಮಾಡೋದಿಲ್ಲ. ಯಾಕೆಂದರೆ ಅವ್ರಿಗೆ ನಾವು ಬ್ಲಾಕ್ ಮಾಡಿ ನಿಮಗೆ ವ್ಯಾಪಾರ ತಂದು ಕೊಡಬೇಕು. ಆ ಥರ ಮಾಡೋದ್ರಿಂದ ಅವ್ರಿಗೆ ಇವಾಗ ಬ್ಲಾಕ್ ಮಾಡ್ತೀರಾ, ಅವ್ರದ್ದು ಇವತ್ತು ನಿಲ್ಲಿಸ್ತೀರ ನೀವು, ಆದರೆ ಒಂದಿನ ನಿಮ್ಮದು ನಿಲ್ಲುತ್ತೆ, ಆವತ್ತು ನೀವು ತಡ್ಕೊಳಕ್ಕಾಗಲ್ಲ. ಸೊ ಆ ಥರ ಯಾವತ್ತೂ ಟ್ರೈ ಮಾಡೋಕ್ಕೆ ಹೋಗಬೇಡಿ. ಇವಾಗ ಒಂದು ಜಿಮ್ ಇದೆ ನೋಡಿ, ಜಿಮ್ ಈ ಜಿಮ್ಮುಗಳು, ಒಂದು ಹಳೇ ಜಿಮ್ಮು ಸುಮಾರು 20-30 ವರ್ಷದಿಂದ ಇರುತ್ತೆ, ತುಂಬ ಚೆನ್ನಾಗಿ ಸೆಟ್ ಆಗಿರ್ತಾರೆ ಅಲ್ಲಿ. ಅದೇ ಏರಿಯಾಲಿ ಇನ್ನೊಂದು ಜಿಮ್ ಓಪನ್ ಆಯಿತು ಅಂದರೆ ಕಂಪ್ಲೀಟ್ ಹುಡುಗರು, ಅಲ್ಲಿರೋ ಜಿಮ್ ಮಾಡೋರೆಲ್ಲರೂ ಆ ಹೊಸ ಜಿಮ್ಗೆ ಹೋಗ್ಬಿಡ್ತಾರೆ. ಎಷ್ಟು ದಿನ ಹೋಗ್ತಾರೆ? ಒಂದು 4 ತಿಂಗಳು ಹೋಗ್ತಾರೆ, ಒಂದು 5 ತಿಂಗಳು ಹೋಗ್ತಾರೆ. ಒಂದು ಹೊಸ ಮೋಜು, ಒಂದು ಹೊಸ ಮೆಟೀರಿಯಲ್ ಬಂದಿದೆ, ಹೊಸ ಮೋಜು. ಆಮೇಲೆ ಏನು ಮಾಡ್ತಾರೆ, ಅಲ್ಲಿ ಫುಲ್ ಆಯಿತು, ಮತ್ತೆ ವಾಪಸ್ ಇಲ್ಲೇ ಬರ್ತಾರೆ. ಆದರೆ ನಿಮ್ಮ ಹತ್ರ ಬರೀ 1000 ರೂಪಾಯಿ, ಅಲ್ಲಿ 3000 ರೂಪಾಯಿ ಇರುತ್ತೆ. ಅಫೋರ್ಡ್ ಮಾಡೋರು ಹೋಗ್ತಾರೆ, ಅಫೋರ್ಡ್ ಮಾಡೋಕ್ಕೆ ಆಗದೆ ಇರೋರು ಹೊಸಬ್ರು ಹೋಗ್ತಾರೆ, ಸ್ಟಾರ್ಟಿಂಗಲ್ಲಿ ಹೋಗ್ತಾರೆ. ಆಮೇಲೆ ಎಲ್ಲಿ ಮಾಡಿದ್ರು ಅದೇ,
ಎಲ್ಲಿ ಮಾಡಿದ್ರು ಅದೇ, ಸೊ ವಾಪಸ್ ಬರ್ತಾರೆ. ಹಾಗೆ ಈ ಥರ ಕಾಂಪಿಟೇಷನ್ ಇದ್ದಾಗ ತಲೆ ಕೆಡಿಸ್ಕೋಬೇಡಿ, ತಾಳ್ಮೆ ಇಟ್ಕೊಳ್ಳಿ, ಖಂಡಿತ ನೀವೇ ಗೆಲ್ತೀರಾ. ನಿಮ್ಮ ವ್ಯಾಪಾರ ಎಲ್ಲಿಗೋಗಲ್ಲ, ನಿಮ್ಮದು ಬರುತ್ತೆ. ಹಾಗೂ ಒಂದು ವೇಳೆ ಕಾಂಪಿಟೇಷನ್ ಬಂದವರು ನಿಮ್ಮ ಬಿಸ್ನೆಸ್ ಕಿತ್ಕೊಂಡು ಅವ್ರು ಮಾಡ್ತಾ ಇದ್ದಾರೆ ಅಂತ ನಿಮ್ಗೆ ಅನಿಸಿದ್ರೆ, ನಿಮ್ಮ ಮೇಲೆ ಮಾಟದ ಪ್ರಯೋಗ ಮಾಡಿದ್ದಾರೆ ಅಥವಾ ನಿಮಗೇನೋ ಮಾಡಿದ್ದಾರೆ, ಅವರು ಬಂದಮೇಲೆ ನಮ್ಮ ಅಂಗಡಿ ಮುಂದೆ ಇಂಥದ್ದೆಲ್ಲ ಬೀಳ್ತಾ ಇದೆ, ಹಂಗಾಗ್ತಿದೆ ಹಿಂಗಾಗ್ತಿದೆ ಅಂತ ಏನಾದರೂ ನಿಮಗೆ ಅನಿಸುತ್ತೋ, ಮುಗೀತೋ, ಬನ್ನಿ ಅದೇನು ಬೇಕಾದ್ರೂ ರೆಡಿ ಮಾಡೋಣ, ಅದು ಹೆಂಗೆ ಮಾಡ್ತಾರೋ ನೋಡೋಣ, ಅದು ಯಾರು ಮಾಡ್ತಾರೋ ನೋಡೋಣ, ಅದು ಎಂಥದ್ದು ಮಾಡ್ತಾರೋ ನೋಡೋಣ. ಚಾಲೆಂಜಾಗಿ ಹೇಳ್ತೀನಿ, ನಾನು ನಿಮ್ಮ ಬಿಸ್ನೆಸ್ ನಿಮ್ಗೆ ವಾಪಸ್ ಕೊಡಿಸೋದ್ರಲ್ಲಿ ನಾನು ಯಾವತ್ತೂ ರೆಡಿ ಇರ್ತೀನಿ. ಅದರಲ್ಲಿ ಚಾಲೆಂಜ್, ನಾನು 33 ವರ್ಷ ನನಗೆ ಎಕ್ಸ್ಪೀರಿಯನ್ಸು. ಓಕೆ, ನೋಡಿ ವೀಕ್ಷಕರೇ, ನಾವು ಇಷ್ಟೊತ್ತು ಏನು ಮಾಂತ್ರಿಕ ತಾಂತ್ರಿಕ ಅಂದ್ರೆ ನಮ್ಮ ಜನ ಎಲ್ಲೋ ಒಂದ್ ಕಡೆ ಅದನ್ನ ಒಂಥರ ಮೂಢನಂಬಿಕೆ ತರ ಟ್ರೀಟ್ ಮಾಡ್ತಾರೆ. ನಾನು ಇವತ್ತು ಫಸ್ಟ್ ಟೈಮ್ ಕೇಳಿದ್ದು ಅಮರ್ನಾಥ್ ಗುರೂಜಿ ಅವ್ರ ಬಾಯಿಂದ ಕೆಲವೊಂದು ವರ್ಡ್ಸ್ ನೀವು ಇಷ್ಟೊತ್ತು ಕೇಳಿರ್ಬೋದು. ತುಂಬಾ ಒಂದು ಮಾಡರ್ನ್ ಆಗಿರುವಂತಹ ಒಂದು ಟೆಕ್ನಾಲಜಿಯಿಂದ ಒಂದು ಸೈನ್ಸ್ ಇರುವಂತಹ ಒಂದು ನಿಯತ್ತಾಗಿರುವಂತಹ ಪದಗಳು ಬಂತ ಅವ್ರ ಬಾಯಿಂದ. ನೀವು ಒಂದ್ಸಲ ಬೇಕಾದ್ರೆ ರಿಪೀಟ್ ವಿಡಿಯೋ ಕೇಳಿಸ್ಕೊಳ್ಳಿ. ಒಂದು ನ್ಯಾಯಬದ್ಧವಾದಂತಹ ಪರಿಹಾರಗಳಿದೆ ಅವ್ರ ಹತ್ರ ಹೇಳ್ಬೇಕು ಅಂತಂದ್ರೆ. ನೋಡಿ, ಅದು ನ್ಯಾಯನೂ ಇದೆ, ಅದು ಬದ್ಧವಾಗಿ ಇದೆ. ನಿಮ್ಗೆ ನೀವು ನ್ಯಾಯಯುತವಾಗಿ ನಡೀತಾ ಇದ್ದೀರಾ ಅಂದ್ರೆ ನೋಡಿ, ಅವ್ರೊಂದು ಪಾಯಿಂಟ್ ಹೇಳಿದ್ರು, ಇನ್ನೊಬ್ಬರಿಗೆ ತೊಂದರೆ ಮಾಡಿ ನಾವು ಬಿಸ್ನೆಸ್ ಮಾಡ್ಕೊಳ್ಳೋದು ಬೇಡ ಅಂತ ಹೇಳ್ಬಿಟ್ಟು. ನೋಡಿ, ಇದು ಒಂದು ತುಂಬಾ ನಿಯತ್ತಾಗಿರೋರ್ ಬಾಯಲ್ಲಿ ಮಾತ್ರ ಈ ಮಾತು ಬರುತ್ತೆ. ಸೊ ಆ ತರ ಇರೋರ್ಗೆ ನಾವು ಹೆಲ್ಪ್ ಮಾಡೋದಿಲ್ಲ, ಅದು ನಮ್ಗೆ ಕರ್ಮ ಅನ್ನೋದು ಅವ್ರ ಬಾಯಿಂದ ಬಂತು. ಸೊ ಈ ತರವಾದಂತಹ ಒಂದು ನಿಯತ್ ಬದ್ಧವಾದಂತಹ ತಾಂತ್ರಿಕ ಒಬ್ಬರು ತಜ್ಞರನ್ನ ನಾವ್ ಇವತ್ತು ಇಂಟರ್ವ್ಯೂ ಮಾಡ್ತಾ ಇದೀವಿ ಅಂದ್ರೆ ಬಹುಶಃ ಎಲ್ಲರಿಗೂ ಸಹ ಇಂಥವ್ರಿಂದ ಸಹಾಯ ನೀವು ಪಡ್ಕೋಬಹುದು ಅಂತ ಹೇಳೋದ್ರಲ್ಲಿ ಎರಡು ಮಾತಿಲ್ಲ. ನೋಡಿ, ಇವತ್ತಿನ ಎಪಿಸೋಡ್ ಅಲ್ಲಿ ಈ ವ್ಯಾಪಾರದ ಬಗ್ಗೆ ಇಷ್ಟೊಂದು ವಿವರಗಳನ್ನ ನಿಮ್ಗೆ ಸಾಕಷ್ಟು ಕೊಟ್ಟಿದ್ದಾರೆ. ನಿಮ್ಗೆ ಈ ತರ ಏನಾದ್ರೂ ಸಮಸ್ಯೆಗಳಿದೆ, ನಿಮ್ಗೆ ಆಗ್ತಾನೆ ಇಲ್ಲ ಅನ್ನೋರು ಖಂಡಿತ ನೀವು ನಮ್ಮ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ನಂಬರ್ಗೆ ಕಾಲ್ ಮಾಡಿ ಅಮರ್ನಾಥ್ ಗುರೂಜಿ ಅವರನ್ನ ನೇರವಾಗಿ ಭೇಟಿ ಮಾಡಬಹುದು. ಅವ್ರು ನೋಡಿ, ಅವರು ಓಪನ್ ಚಾಲೆಂಜ್ ಮಾಡಿದ್ದಾರೆ ವಿಡಿಯೋದಲ್ಲಿ, ನಾನ್ ನಿಮ್ ಜೊತೆ ಇದ್ದೀನಿ. ಆ ತರ ನಿಮಗೆ ಬೇಕು ಅಂತ ಯಾರಾದ್ರೂ ತೊಂದರೆ ಮಾಡ್ತಾ ಇದ್ದಾರೆ ಅಂತಂದ್ರೆ ನಾನ್ ನಿಮ್ ಪರ ನಿಲ್ತೀನಿ, ನ್ಯಾಯ ನಿಮ್ಗೆ ಒದಗಿಸ್ಕೊಡ್ತೀನಿ, ನಿಮ್ ಬಿಸ್ನೆಸ್ ನಿಮ್ಗೆ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ಇದಕ್ಕಿಂತ ಭರವಸೆ ಬೇರೆ ಬೇಕಿಲ್ಲ. ಇವತ್ತಿನ ಎಪಿಸೋಡ್ ಅಲ್ಲಿ ವ್ಯಾಪಾರದ ಬಗ್ಗೆ ಆದ್ರೆ ಮಾತಾಡಿದೀವಿ. ನಂತರದ ಎಪಿಸೋಡ್ ಅಲ್ಲಿ ಇನ್ನಷ್ಟು ವಿಚಾರಗಳ ಬಗ್ಗೆ, ವ್ಯಾಪಾರದಲ್ಲಿ ಇನ್ನ ಸಾಕಷ್ಟು ಪ್ರಶ್ನೆಗಳಿದೆ ಗುರುಗಳೇ, ನೀವೆಲ್ಲದಕ್ಕೂ ಸಹ ಉತ್ತರ ಕೊಡಬೇಕು. ಖಂಡಿತ ಇದೇ ತರ ಎಪಿಸೋಡ್ಗಳನ್ನ ನಮ್ಮ ವೀಕ್ಷಕರಿಗೆ ಕೊಡ್ತಾ ಇರಬೇಕು. ಯಾಕಂದ್ರೆ ಎಲ್ಲರೂ ಸಹ ನಿಮ್ಮನ್ನ ರೀಚ್ ಆಗೋದಕ್ಕೆ ಆಗೋದಿಲ್ಲ. ಅಂದ್ರೆ ಒಬ್ಬ ವ್ಯಕ್ತಿ ನಾವು ಭೇಟಿ ಮಾಡ್ಬೇಕಂದ್ರೆ ಅದು ಋಣ ಇರಬೇಕು, ಆ ಸಮಯ ಬರಬೇಕು ಅಂತಾರೆ ನಿಮ್ಗೆ ಗೊತ್ತಿರೋ ಅಂತವ್ರು. ಸೊ ಅದನ್ನ ನಾನು ಕೇಳ್ಪಟ್ಟಿದ್ದೀನಿ. ಸೊ ಅವರಿಗೆ ನಿಮ್ಮ ಬಳಿ ಬಂದು ಭೇಟಿ ಮಾಡಕ್ ಆಗದೆ ಇರೋಂಥವ್ರು ಅಟ್ಲೀಸ್ಟ್ ಇದರಲ್ಲಿ ವಿಡಿಯೋದಲ್ಲಾದ್ರೂ ನೋಡಿ ಒಂದಷ್ಟು ಪರಿಹಾರಗಳು ಮಾಡಿದಾಗ ಅವ್ರಿಗೆಲ್ಲೋ ಒಂದ್ ಕಡೆ ಪಾಸಿಟಿವ್ ವೈಬ್ಸ್ ಬಂದಾಗ ನಿಮ್ಮನ್ನ ಭೇಟಿ ಮಾಡುವಂತ ಅವಕಾಶ ಬರ್ಬೋದು ಅವರಿಗೆ, ಅಲ್ವಾ? ಹಂಗಾಗಿ ನೋಡಿ, ಇದರಲ್ಲಿ ವಿಡಿಯೋದಲ್ಲಿ ಬಂದಿರುವಂತಹ ಎಲ್ಲಾ ವಿಚಾರಗಳನ್ನ ಫಾಲೋ ಮಾಡಿ, ಖಂಡಿತ ನಿಮ್ಗೆ ರಿಸಲ್ಟ್ ಕೊಡುತ್ತೆ. ಮಾಡೋಕ್ ಮುಂಚೆ ನಿಮ್ಮಲ್ಲೊಂದು ನಂಬಿಕೆ ಇರ್ಲಿ, ನಾನ್ ಸಕ್ಸಸ್ ಆಗ್ತೀನಿ ಅನ್ನೋ ಒಂದು ಪಾಸಿಟಿವ್ ಮೈಂಡ್ ಇಟ್ಕೊಂಡು ನಂಬಿಕೆಯಿಂದ ಮಾಡಿದಾಗ ನಂಬಿಕೆಯೇ ದೇವರು ಅಂತ ಹೇಳಿದ್ದಾರೆ ದೊಡ್ಡವರು. ಸೊ ಈ ಒಂದು ಪರಿಹಾರಗಳು ಕೆಲಸ ಮಾಡುತ್ತೆ. ಸೊ ನಂತರದ ಎಪಿಸೋಡ್ ಅಲ್ಲಿ ಗುರೂಜಿ ಅವರೊಂದಿಗೆ ಇನ್ನಷ್ಟು ಸಾಕಷ್ಟು ವಿಚಾರಗಳನ್ನ ನಾವು ವ್ಯಾಪಾರದ ಬಗ್ಗೆ, ಬೇರೆ ಬೇರೆ ವಿಚಾರಗಳ ಬಗ್ಗೆ, ನಮ್ಮ ದೈನಂದಿನ ಜೀವನದಲ್ಲಿ ಏನೆಲ್ಲ ನಾವು ಸಮಸ್ಯೆಗಳು ಎದುರಿಸ್ತೀವಿ ಅವೆಲ್ಲದರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಸೊ ನಮ್ಮ ಎಲ್ಲ ಒಂದು CTV ಅಲ್ಲಿ ಬರುವಂತಹ ಎಲ್ಲಾ ವಿಡಿಯೋಗಳನ್ನ ನೋಡ್ತಾ ಇರಿ, ವಿಷಯಗಳನ್ನ ಶೇರ್ ಮಾಡಿ, 4 ಜನರಿಗೆ ಹೇಳಿ, ವಿಡಿಯೋಗಳನ್ನ ಕಂಟಿನ್ಯೂಸ್ ಆಗಿ ನೋಡ್ತಾ ಇರಿ ಅಂತ ಹೇಳ್ತಾ, ಇವತ್ತು ನಮ್ಮ ಗುರೂಜಿ ಅವರೊಂದಿಗೆ ಮಾತನಾಡೋದಕ್ಕೆ ತುಂಬಾ ಖುಷಿಯಾಗಿದೆ. ಸಾಕಷ್ಟು ವಿಚಾರ ಕೊಟ್ಟಿದ್ದೀರಾ ಗುರುಗಳೇ. ಸೊ ನಂತರದ ಎಪಿಸೋಡ್ ಅಲ್ಲಿ ಇನ್ನಷ್ಟು ವಿಚಾರಗಳನ್ನ ನಮ್ಮ ವೀಕ್ಷಕರಿಗೆ ಕೊಡಬೇಕು ಅಂತ ಹೇಳಿ ಆಶಿಸ್ತಾ ಇದ್ದೀನಿ. ಧನ್ಯವಾದ. ನಮಸ್ತೆ.